Hare Krishna, Krishna Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare.
श्रीकृष्ण जय श्रीकृष्ण श्रीकृष्ण जय श्रीकृष्ण जय नरसिंहदेव जय नरसिंहदेव नरसिंहदेव जय नरसिंहदेव जय दयाल निताय जय गौर हरि दयाल निताय जय गौर हरि जय जय प्रभुपाद 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 ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत् शृण्वतां स्वकतः कृष्ण पुण्यश्रवणकीर्तनः हृदयन्तस्तु अभद्राणि विदुर्नोति सुहृत्सतः नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टकी तदा रजस्तमो भावा कामलोभादयश्च ये चेतयेतरनार्विद्धं स्थितं सत्त्वे प्रसीदति ಹರೇ ಕೃಷ್ಣ. ಎಲ್ರಿಗೂ ಭಾನುವಾರದ ಭಾಗವತದ ಕ್ಲಾಸ್ಗೆ ಸ್ವಾಗತ. ಇವತ್ತು 1ನೇ ಸ್ಕಂದ 13ನೇ ಅಧ್ಯಾಯ 28ನೇ ಶ್ಲೋಕ ಎಲ್ಲ ಹೇಳೋಣ. ಅಥ ಉದೀಚೀಂ ದಿಶಂ ಯಾತು ಪೈ ಅಜ್ಞಾತ ಗತಿಃ ಭವಾನ್ ಇತಃ ಅವಾರ್ಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ ಹತೋದೀಚಿಂ ದಿಶಿಂ ಯಾತು ಸ್ಪೈರಜ್ಞಾನಗತಿರ್ಭವಾನ್ ಅಜ್ಞಾತಗತಿರ್ಭವಾನ್ ಇತೋರ್ವಾಕ್ಪ್ರಾಶಯಃ ಕಾಲ ಪುಂಸಾಂ ಗುಣವಿಕರ್ಷಣಃ ಅತೋದೀಚಿಂ ದಿಶಿಂ ಯಾತು ಸ್ಪೈರಜ್ಞಾತಗತಿರ್ಭವಾನ್ ಇಥೋ ವಾಕ್ಪ್ರಾಶಯಃ ಕಾಲ ಪುಂಸಾಂ ಗುಣವಿಕರ್ಷಣಃ ಅತೋದೀಶಿಂ ದಿಶಂ ಯಾತು ಸ್ವೈರಜ್ಞಾತಗತಿರ್ಭವಾನ್ ಇಥೋರ್ವಾಕ್ಪ್ರಾಶಯಃ ಕಾಲಃ ವಿಕರ್ಷಣಃ ದಿಶಂ ಯಾತು
ಪುಂಸಾಂ ಗುಣವಿಕರ್ಷಣಃ ಅತೋ ದಿಶಿಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಾಶಯಃ ಕಾಲಂ ಪುಂಸಾಂ ಗುಣವಿಕರ್ಷಣಃ. ಮಾತಾಜಿ ಯಾರಾದರೂ ಹೇಳ್ತೀರಾ? ಅತೋ ದೀಚಿಂ ದಿಶಂ ಯಾತು ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಾಯಶಃ ಕಾಲ ಪುಂಸಾಂ ಗುಣ ವಿಕರ್ಷಣಃ. ಪದ ಪದಾರ್ಥ ಅನುವಾದ ಭಾವಾರ್ಥ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಅತ ಆದ್ದರಿಂದ, ಉದೀಚೀಂ ಉತ್ತರ, ದಿಶಂ ದಿಕ್ಕಿಗೆ, ಯಾತು ದಯವಿಟ್ಟು ಹೊರಟು ಹೋಗು, ಸ್ವೈ ನಿನ್ನ ಬಂಧುಗಳಿಂದ, ಅಜ್ಞಾತ ತಿಳಿಯಲ್ಪಡದ, ಗತಿಹಿ ಸಂಚನೆಗಳುಳ್ಳವನಾಗಿ, ಭವಾನ್ ನೀನು, ಇತಃ ಇತಃ ಅವಾರ್ಕ್ ಇದರ ತರುವಾಯ, ಪ್ರಾಯಶಃ ಸಾಮಾನ್ಯವಾಗಿ, ಕಾಲ ಸಮಯವು, ಪುಂಸಾಂ ಮನುಷ್ಯರ, ಗುಣಗಳನ್ನು, ವಿಕರ್ಷಣಃ ಕುಗ್ಗಿಸುವಂತಹದು. ಅನುವಾದ: ಆದ್ದರಿಂದ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರ ದಿಕ್ಕಿಗೆ ಹೊರಡು. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಅನುವಾದ: ಆದ್ದರಿಂದ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರ ದಿಕ್ಕಿಗೆ ಹೊರಡು. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಭಾವಾರ್ಥ: ಧೀರನಾಗುವುದರಿಂದ ಅಥವಾ ಬಾಂಧವರಿಗೆ ತಿಳಿಸದೆ ಶಾಶ್ವತವಾಗಿ ಗೃಹವನ್ನು ತ್ಯಜಿಸುವುದರಿಂದ ಆಶಾಭಗ್ನ ಬದುಕನ್ನು ಸರಿದೂಗಿಸಬಹುದು. ವಿದುರನು ತನ್ನಣ್ಣನಿಗೆ ತಡ ಮಾಡದೆ ಈ ದಾರಿಯನ್ನು ಅಂಗೀಕರಿಸುವಂತೆ ಸಲಹೆ ಇತ್ತನು. ಏಕೆಂದರೆ ಅತಿ ಶೀಘ್ರವಾಗಿ ಕಲಿಯುಗ ಬಳಿ ಸಾರುತ್ತಲಿತ್ತು. ಬದ್ಧಾತ್ಮನು ಐಕ ಸಂಘದಿಂದ ಆಗಲೇ ಹೀನನಾಗಿರುತ್ತಾನೆ. ಈ ಕಲಿಯುಗದಲ್ಲಂತೂ ಮನುಷ್ಯನ ಸದ್ಗುಣಗಳು ಅತೀ ಕೀಳು ದರ್ಜೆಗೆ ಇಳಿಯುತ್ತವೆ. ಕಲಿಯುಗ ಬಳಿ ಸಾರುವುದಕ್ಕೆ ಮುನ್ನವೇ ಗೃಹವನ್ನು ತ್ಯಜಿಸುವಂತೆ ಧೃತರಾಷ್ಟ್ರನಿಗೆ ಸಲಹೆ ಕೊಡಲಾಯಿತು. ಏಕೆಂದರೆ ವಿದುರನು ನಿರ್ಮಿಸಿದ ವಾತಾವರಣ, ಬದುಕಿನ ವಾಸ್ತವಗಳ ಬಗ್ಗೆ ಆತನ ಅಮೂಲ್ಯ ಉಪದೇಶಗಳು ಶೀಘ್ರವಾಗಿ ಬಳಿ ಸಾರುತ್ತಿರುವ ಕಾಲದ ಪ್ರಭಾವದಿಂದಾಗಿ ಕಳೆಗುಂದಿ ಹೋಗುವ ಸಾಧ್ಯತೆ ಇತ್ತು. ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿ ನರೋತ್ತಮ ಅಥವಾ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯಾಗುವುದು ಯಾವ ಸಾಮಾನ್ಯ ಮನುಷ್ಯನಿಗೂ ಸಾಧ್ಯವಿಲ್ಲ. ಪಾಪಮಯ ಕರ್ಮಗಳ ದೋಷದಿಂದ ಪೂರ್ಣವಾಗಿ ಬಿಡುಗಡೆ ಪಡೆದ ವ್ಯಕ್ತಿ ಮಾತ್ರವೇ ದೇವೋತ್ತಮ ಪರಮಪುರುಷನ ಸರ್ವಶ್ರೇಷ್ಠ ಭಗವಾನ್ ಶ್ರೀಕೃಷ್ಣನನ್ನು ಅವಲಂಬಿಸಬಲ್ಲ ಎಂದು ಭಗವದ್ಗೀತೆ 7.28 ಹೇಳಿದೆ. ಸನ್ಯಾಸಿ ಅಥವಾ ನರೋತ್ತಮನಾಗಲು ಧೃತರಾಷ್ಟ್ರನಿಗೆ ಸಾಧ್ಯವಿಲ್ಲದ್ದರಿಂದ ಕೊನೆಯ ಪಕ್ಷ ಆರಂಭದಲ್ಲಿ ಧೀರನಾದರೂ ಆಗುವಂತೆ ವಿದುರನು ಅವನಿಗೆ ಸಲಹೆ ಇತ್ತನು. ಆತ್ಮಸಾಕ್ಷಾತ್ಕಾರದ ದಿಶೆಯಲ್ಲಿ ಹಠ ಹಿಡಿದು ಮಾಡಿದ ಸತತ ಪ್ರಯತ್ನ ಆ ವ್ಯಕ್ತಿ ಧೀರಸ್ಥಿತಿಯಿಂದ ನರೋತ್ತಮ ಸ್ಥಿತಿಗೆ ಏರಲು ಸಹಾಯ ಮಾಡುತ್ತದೆ. ಯೋಗ ಪದ್ಧತಿಯನ್ನು ದೀರ್ಘಕಾಲ ಅನುಷ್ಠಾನ ಮಾಡಿದ ಬಳಿಕ ಧೀರಸ್ಥಿತಿಯನ್ನು ಸಾಧಿಸಬಹುದಾಗಿದೆ. ಆದರೆ ವಿದುರನ ಅನುಗ್ರಹದಿಂದ ಧೀರಸ್ಥಿತಿಯ ಸಾಧನಗಳನ್ನು ಅಂಗೀಕರಿಸಲು ಬಯಸುವುದರಿಂದಲೇ ಶೀಘ್ರವಾಗಿ ಆ ಸ್ಥಿತಿ ಸಾಧಿತವಾಗುತ್ತದೆ. ಆ ಸ್ಥಿತಿ ಸನ್ಯಾಸಕ್ಕೆ ಪೂರ್ವಸಿದ್ಧತೆಯ ಹಂತವಾಗಿದೆ. ಸನ್ಯಾಸವು ಪರಮಹಂಸ ಅಥವಾ ಪ್ರಥಮ ದರ್ಜೆಯ ಭಗವದ್ಭಕ್ತನ ಪೂರ್ವಸಿದ್ಧತೆಯ ಹಂತವಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿವಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋ ಅಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ ಅದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ
ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಭಾಗವತಂ 1ನೇ ಸ್ಕಂದ 13ನೇ ಅಧ್ಯಾಯ. 13ನೇ ಅಧ್ಯಾಯದ ಟೈಟಲ್ ಏನು ಅಂದರೆ ಧೃತರಾಷ್ಟ್ರನ ಗೃಹ ತ್ಯಾಗ. ಹಿಂದಿನ ಶ್ಲೋಕದಲ್ಲೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಿದುರ ಅವರು ಏನು ಮಾಡಿದ್ರು, ತೀರ್ಥಯಾತ್ರೆಯನ್ನು ಮುಗಿಸಿ ಇಲ್ಲಿ ಯುದ್ಧ ಎಲ್ಲ ಆಗಿದೆ, ಯುಧಿಷ್ಠಿರ್ ಮಹಾರಾಜು ರಾಜ್ಯವನ್ನು ಗೆದ್ಕೊಂಡು ಅವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ವಿದುರ ಏನು ಮಾಡ್ತಿದ್ದಾರೆ, ಅವರು ಎಲ್ಲ ತೀರ್ಥಯಾತ್ರೆಯನ್ನು ಮುಗಿಸಿ ಈಗ ಅವರ ಆಸ್ಥಾನಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಯುಧಿಷ್ಠಿರ್ ಮಹಾರಾಜಿಂದ ಹಿಡಿದು ಭೀಮ, ಅರ್ಜುನ, ಸಕಲ ಮತ್ತು ಕುಂತಿದೇವಿ, ದ್ರೌಪದಿ, ಅಲ್ಲಿರೋ ಎಲ್ಲರೂ ಸಹ ವಿದುರನ್ನ ಏನು ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿಯಿಂದ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಅವ್ರಿಗೆ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ಆಮೇಲೆ ಅವ್ರಿಗೆ ಏನು ಮಾಡ್ತಿದ್ದಾರೆ, ರೆಸ್ಟ್ ಕೊಡ್ತಿದ್ದಾರೆ. ಇದಾದಮೇಲೆ ವಿದುರ ಏನು ಮಾಡ್ತಿದ್ದಾರೆ ಅಂದರೆ ಯಾರನ್ನ ನೋಡಕ್ಕೆ ಹೋಗಿದ್ದಾರೆ, ಧೃತರಾಷ್ಟ್ರನನ್ನು ನೋಡಕ್ಕೆ ಹೋಗಿದ್ದಾರೆ. ಯಾಕೆ ಅವರು ಧೃತರಾಷ್ಟ್ರನನ್ನು ನೋಡಕ್ಕೆ ಹೋಗಿದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ, ಧೃತರಾಷ್ಟ್ರ ಮೊದಲಿಂದ ಅವರಿಗೆ ಏನಿತ್ತು, ಪಾಂಡವರ ಬಗ್ಗೆ ಅಸೂಯೆ ಇತ್ತು, ದ್ವೇಷ ಇತ್ತು. ಯಾಕೆ ಅಂದರೆ ಧೃತರಾಷ್ಟ್ರನಿಗೆ ಅವನಿಗೆ ಅವನದು ವಿಚಾರ ಇತ್ತು, ಏನು, ನಾನು ರಾಜ ಆಗಬೇಕು, ನಾನು ರಾಜ್ಯವನ್ನು ಆಳಬೇಕು ಅಂತ. ಆದರೆ ಆಗಲಿಲ್ಲ. ಆಮೇಲೆ ವಿಚಾರ ಇತ್ತು, ಏನು ಮಾಡಬೇಕು, ಅಟ್ಲೀಸ್ಟ್ ನನ್ನ ಮಗನಾದರೂ ಏನಾಗಬೇಕು, ಬರಬೇಕು. ಅವ್ರಿಗೆ ಅರ್ಹತೆ ಇರಲಿಲ್ಲ, ಆದರೂ ಒಂದು ವಿಚಾರ ಮಾಡ್ತಿದ್ದ. ಅದಕ್ಕೋಸ್ಕರ ಅವನು ಏನು ಮಾಡ್ದ, ಬೇಕಾದಷ್ಟು ಉಪಾಯಗಳನ್ನು, ಪನ್ನಾಗಗಳನ್ನ ಎಲ್ಲ ಮಾಡ್ದ. ಆದರೂ ಅದು ಆಗಲಿಲ್ಲ. ಕೊನೆಗೆ ಯುದ್ಧನೇ ಆಯಿತು. ಯುದ್ಧ ಆಗಿ ಅವನ ಮಕ್ಕಳನ್ನೆಲ್ಲ ಕಳ್ಕೊಂಡ, ಎಲ್ಲ ಆಯಿತು. ಆದರೂ ಸಹ ಧೃತರಾಷ್ಟ್ರ ಏನು ಮಾಡ್ತಾ ಇದ್ದಾರೆ, ಈಗ ಪಾಂಡವರ ಆಶ್ರಯದಲ್ಲೇ, ಪಾಂಡವರ ಆಸ್ಥಾನದಲ್ಲೇ ಇದ್ದಾರೆ. ಇದನ್ನು ನೋಡಿ ವಿದುರ ಏನು ಮಾಡ್ತಿದ್ದಾರೆ, ಧೃತರಾಷ್ಟ್ರನಿಗೆ ಅವರು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ನೀನು ಈಗ ಮಾಡ್ತಾ ಇರೋದು ಸರಿ ಇಲ್ಲ, ಈ ಕ್ಷಣನೇ ನೀನೇನು ಮಾಡು, ಗೃಹತ್ಯಾಗವನ್ನು ಮಾಡು, ನೀನು ಇಲ್ಲಿರೋದು ಸರಿ ಇಲ್ಲ ಅಂತ. ಸೊ ಅದಕ್ಕೆ 28ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವಿದುರ. ಯಾಕೆ ನೀನು ಇಲ್ಲಿರಬಾರ್ದು, ಇಲ್ಲಿ ಏನಾಗ್ತಿದೆ, ಈ ಕಾಲದ್ದೆಷ್ಟು ಮಹತ್ವ ಇದೆ, ಈ ದೇಹ ಯಾವ ಥರ ಇದೆ, ಒಬ್ಬ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಎಷ್ಟು ಮುಖ್ಯ ಆಗಿರೋದು, ಇದೆಲ್ಲ ತಿಳುವಳಿಕೆ ಕೊಟ್ಟು ಈಗ ಹೇಳ್ತಾ ಇದ್ದಾರೆ, ನೀನು ಮೊದಲು ಏನು ಮಾಡು, ಗೃಹವನ್ನು ಈ ಕ್ಷಣ ತ್ಯಜಿಸು. ಈ ಕ್ಷಣ ತ್ಯಜಿಸಿ ನೀನು ಎಲ್ಲೋಗು, ಉತ್ತರ ದಿಕ್ಕಿಗೆ ಹೊರಡು. ಇಲ್ಲ ಅಂದರೆ ಏನಾಗ್ತಿದೆ, ಮುಂದೆ ಕಲಿಯುಗ ಬರ್ತಾ ಇದೆ. ಕಲಿಯುಗ ಯಾವ ಥರ ಇದೆ ಅಂದರೆ ಮನುಷ್ಯನ ಸದ್ಗುಣಗಳನ್ನು ಸಹ ಕೆಡಿಸುವಂಥದ್ದು. ಹಾಗಾಗಿ ಈ ಕ್ಷಣ ನೀನೇನು ಮಾಡು, ಮನೆಯನ್ನು ತ್ಯಜಿಸು ಅಂತ ಇಲ್ಲಿ ವಿದುರ ಧೃತರಾಷ್ಟ್ರನಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಉತ್ತರ ದಿಕ್ಕಿಗೆ ಯಾಕೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಬೇರೆ ಹೇಳ್ಬೋದಿತ್ತಲ್ವಾ. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಈ ಕ್ಷಣ ನೀನೇನು ಮಾಡು, ಗೃಹತ್ಯಾಗ ಮಾಡು, ಬಿಟ್ಬಿಡು, ತಕ್ಷಣ ನೀನೇನು ಮಾಡು, ಉತ್ತರ ದಿಕ್ಕಿಗೆ ಹೋಗು. ಹೇಳ್ಬೋದಾ ಯಾರಾದರೂ, ಯಾಕೆ ಹೇಳ್ತಿದ್ದಾರೆ? ಉತ್ತರ ದಿಕ್ಕಲ್ಲಿ ಮಹಾನ್ ಅನೇಕ ತೀರ್ಥಕ್ಷೇತ್ರಗಳಿದೆ ಅಲ್ವಾ? ಏನೇನಿದೆ, ಯಾವ್ಯಾವ ತೀರ್ಥಕ್ಷೇತ್ರಗಳಿದೆ ಅಲ್ವಾ? ಹರಿದ್ವಾರ, ಋಷಿಕೇಶ, ಕಾಶಿ, ಬದರಿಕಾಶ್ರಮ, ಅನೇಕವಾದ ದಿವ್ಯವಾದ ತೀರ್ಥಕ್ಷೇತ್ರಗಳಿದೆ. ಯಾಕೆಂದರೆ ಎಲ್ಲ, ಮತ್ತು ಹಿಮಾಲಯ, ಎಲ್ಲ ಮಹಾನ್ ಋಷಿಗಳು ಅಲ್ಲೇನು ಮಾಡಿದ್ದಾರೆ, ತಪಸ್ಸೆಗಳನ್ನು ಆಚರಿಸಿ ಸಾಧನೆಯನ್ನು ಮಾಡಿ ಅವರು ಭಕ್ತಿ ಸೇವೆಯಲ್ಲಿ ಮುಂದುವರೆದಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಎಲ್ಲ ಮಹಾ ನದಿಗಳ ಸಂಗಮ ಇದೆ, ಗಂಗಾ, ಯಮುನಾ, ಸರಸ್ವತಿ, ಈ ಎಲ್ಲ ನದಿಗಳದ್ದು ಸಂಗಮನೂ ಅಲ್ಲಿದೆ. ಹಾಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ,
ಧೃತರಾಷ್ಟ್ರನಿಗೆ ವಿದುರ, ಫಸ್ಟು ನೀನು ಮನೆ ಗೃಹತ್ಯಾಗ ಮಾಡು, ಮೊದಲು ಎಲ್ಲಿಗೆ ಹೋಗು, ಉತ್ತರ ದಿಕ್ಕಿಗೆ ಹೋಗು, ಅಲ್ಲಿ ಸಾಧನೆ ಮಾಡೋದಕ್ಕೆ ತುಂಬ ಅತ್ಯದ್ಭುತವಾದ ಅವಕಾಶ ಇದೆ, ಸ್ಥಳ ಇದೆ, ನೀನು ಅಲ್ಲಿ ಹೋಗಿ ಏನು ಮಾಡು, ಸಾಧನೆ ಮಾಡು ಅಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಧೀರನಾಗೋದ್ರಿಂದ ಅಥವಾ ಬಾಂಧವರಿಗೆ ತಿಳಿಸೋದ್ರಿಂದ, ಶಾಶ್ವತವಾಗಿ ಗೃಹವನ್ನು ತ್ಯಜಿಸೋದ್ರಿಂದ ಅವನು ಆಶಾಭಗ್ನ ಬದುಕನ್ನು ಸರಿದೂಗಿಸ್ಬೋದು. ಪ್ರಭುಪಾದ ಮೊದಲನೇ ಲೈನಲ್ಲೇ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಏನಾಗಬೇಕು, ಧೀರ ಆಗಬೇಕು. ಸೊ ಧೀರ ಅಂದರೆ ಏನು? ನಾವೆಲ್ಲ ಭಗವದ್ಗೀತೆನಲ್ಲೂ ತಿಳುವಳಿಕೆ ಪಟ್ಟಿದ್ದೀವಿ. ಧೀರ ಅಂದರೆ ಏನು? ಅಲ್ವಾ? ಸೊ 2ನೇ ಅಧ್ಯಾಯ 13ನೇ ಶ್ಲೋಕ ಅದೇ ತಿಳುವಳಿಕೆ ಕೊಡುತ್ತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಃ ತತ್ರನ ಮುಹ್ಯತೆ. ಸೊ ಯಾವ ವ್ಯಕ್ತಿ ಈ ದೇಹ, ಈ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ, ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ಅದರಿಂದ ಯಾವ ವ್ಯಕ್ತಿ ವಿಚಲಿತ ಆಗಲ್ವೋ ಅವನ್ನ ಏನಂತ ಕರಿತಾ ಇದ್ದಾರೆ? ಧೀರ ಅಂತ ಕರಿತಾ ಇದ್ದಾರೆ. ಮತ್ತೆ ಭಾಗವತಂ ಇದೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ವಿದುರಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಧೀರ ಅಂದರೆ ಯಾರು ಅಂತ. ಯಾರು ಎಲ್ಲ ಋಣಬಂಧನಗಳಿಂದ ಮುಕ್ತನಾಗಿ, ಒಬ್ಬ ವ್ಯಕ್ತಿಗೆ ಈ ಭೌತಿಕ ದೇಹದಲ್ಲಿ, ಈ ಭೌತಿಕ ಜೀವನದಲ್ಲಿ, ಐಹಿಕ ಪ್ರಪಂಚದಲ್ಲಿ ದೇಹ ತಗೊಂಡ್ಮೇಲೆ ಅವನಿಗೆ ಏನಿರುತ್ತೆ? ಎಲ್ಲರದು ಋಣ ಇರುತ್ತೆ ಅಲ್ವಾ? ಮಾತೃದು, ಮತ್ತು ಭೂಮಿದು, ಹೆತ್ತಿರೋ ತಂದೆ ತಾಯಿಗಳದು, ಗುರುಗಳದು, ಈ ರೀತಿ ಎಲ್ಲರದು ಋಣ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಎಲ್ಲ ಋಣಗಳಿಂದ ಮುಕ್ತ ಆಗಿ, ಋಣಬಂಧನಗಳಿಂದ ಅವನು ಬಿಡುಗಡೆ ಪಡೆದು ಅವನು ಈ ದೇಹ ನಿರುಪಯುಕ್ತ ಆದಾಗ, ಅಂದರೆ ಅವನು ಏನು ಮಾಡಬೇಕು? ಏಕಾಂತ ಸ್ಥಳಕ್ಕೆ ಹೋಗಿ ಎಲ್ಲರ ಬಗ್ಗೆ ವ್ಯಾಮೋಹ ಬಿಟ್ಟು, ಎಲ್ಲ ಸಂಸಾರ, ಎಲ್ಲ ಬಂಧನ, ಮತ್ತು ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಈ ಎಲ್ಲದರ ಮೇಲೆ ವ್ಯಾಮೋಹವನ್ನು ಬಿಟ್ಟು ಎಲ್ಲರನ್ನ ತ್ಯಜಿಸಿ ಅವನು ಕಾಡಿಗೆ ಹೋಗಿ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಅವನು ಸಾಧನೆ ಮಾಡಿ, ಸಾಧನೆ ಮಾಡ್ತಾ 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 ಕೊನೆಯಲ್ಲಿ ಅವನದು ದೇಹ ಇನ್ನೇನು ಆಯಿತು, ದೇಹದ್ದು ಸಮಯ ಆಯಿತು ಅಂದಾಗ ಅವನು ದೇಹವನ್ನು ತ್ಯಜಿಸಿ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಈ ರೀತಿ ತ್ಯಜಿಸೋ ಅಂಥ ಸಂದರ್ಭಕ್ಕೆ ಸಾಧನೆ ಮಾಡುವಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಧೀರ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದ ಫಸ್ಟ್ ಲೈನನ್ನು ಹೇಳ್ತಾರೆ, ಒಬ್ಬ ವ್ಯಕ್ತಿ ಧೀರ ಆಗಬೇಕು. ಸಾಮಾನ್ಯ ಅಲ್ಲ, ಎಲ್ಲವನ್ನ ತ್ಯಜಿಸ್ಬಿಟ್ಟು ಇದ್ದಕ್ಕಿದ್ದಂಗೆ ನಾನೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬಿಡ್ತೀನಿ ಅಂದರೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಅವನ್ನೆಲ್ಲ ತ್ಯಜಿಸಿ ಹೋಗಬೇಕು ಅಂದರೆ ಅವನು ಮೊದಲು ಏನಾಗಿರಬೇಕು? ಧೀರ ಆಗಿರಬೇಕು. ಆದಾಗ ಮಾತ್ರನೇ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು ಅಂದರೆ ಅವನ ಆಶಾಭಗ್ನ ಜೀವನವನ್ನು ಸರಿದೂಗಿಸ್ಬೋದು. ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಆಶಾಭಗ್ನ ಜೀವನ. ಆಶಾಭಗ್ನ ಜೀವನ ಅಂದರೆ ಏನು? ಧೃತರಾಷ್ಟ್ರನಿಗೆ ಅವನಿಗೆ ತುಂಬ ಆಸಕ್ತಿ ಇತ್ತಲ್ವಾ ಅವನ ಜೀವನದಲ್ಲಿ. ಅವನು ರಾಜ್ಯಭಾರ ಆಳಬೇಕು, ಮತ್ತು ಅವನಾದಮೇಲೆ ಅವನ ಮಕ್ಕಳೇ ರಾಜ್ಯಭಾರ ಆಳಬೇಕು, ಮತ್ತು ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬಂಧು ಬಾಂಧವರು, ರಾಜ್ಯ, ಇದೆಲ್ಲದ್ರ ಮೇಲೆ ಅವನಿಗೇನಿತ್ತು? ತುಂಬ ಆಸೆ ಇತ್ತು. ಎಲ್ಲದ್ರ ಮೇಲೆ ತುಂಬ ಬಯಕೆ ಇತ್ತು. ಇದನ್ನೆಲ್ಲ ನಾನೇ ಮಾಡಬೇಕು, ಎಲ್ಲ ನಾನೇ ನಡೆಸಬೇಕು ಅನ್ನೋದು ತುಂಬ ವಿಚಾರ ಇತ್ತು ಅಲ್ವಾ? ನಾವು ನಮ್ಮ ಜೀವನದಲ್ಲೂ ಈ ಥರನೇ ಎಲ್ಲ ವಿಚಾರಗಳನ್ನ ಮಾಡ್ತೀವಿ. ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮದು ಸಂಸಾರ, ನಾವು ಮುಂದೆ ಈ ರೀತಿ ಮಾಡಬೇಕು, ಈ ರೀತಿ ಓದಬೇಕು, ಈ ರೀತಿ ಸಾಧನೆ ಮಾಡಬೇಕು, ಮನೆ ಕಟ್ಟಬೇಕು, ಈ ರೀತಿ ಬೇಕಾದಷ್ಟು ವಿಚಾರಗಳನ್ನು, ಬೇಕಾದಷ್ಟು ಆಸೆಗಳನ್ನು ಇಟ್ಕೊಂಡಿರ್ತೀವಲ್ಲ. ಆದರೆ ಇಲ್ಲಿ ಆಶಾಭಗ್ನ ಅಂತ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಇದೆಲ್ಲ ಬಯಸ್ತೀವಿ, ಆದರೆ ಅದೇನಾಗಲ್ಲ, ಸಕ್ಸಸ್ ಆಗುತ್ತಾ? ಎಲ್ಲನೂ ಹೇಳೋಕ್ಕಾಗಲ್ಲ. ನಾವು 100% ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿಬಿಡುತ್ತೆ. ಇಲ್ಲ, ನಮ್ಮ ಕರ್ಮದ ಫಲವಾಗಿ ನಮಗೆ ಏನೇನು ದೊರಕಬೇಕೋ ಅದು ಸಿಗುತ್ತೆ. ಅದೇ ಪ್ರಕಾರ ಧೃತರಾಷ್ಟ್ರ ಏನು ಮಾಡಿದ? ಅವನು ಬಯಸ್ದ, ಎಲ್ಲ ಬಯಸ್ದ, ಆದರೆ ಅವನಿಗೆ ಏನಾಯಿತು? ಎಲ್ಲ ಸಕ್ಸಸ್ ಆಯಿತಾ? ಅದಕ್ಕೋಸ್ಕರ ಅವನು ಬೇಕಾದಷ್ಟು ರಾಜಕೀಯ ತಂತ್ರಗಳನ್ನು, ಕುತಂತ್ರಗಳನ್ನು ಎಲ್ಲವನ್ನೂ ಮಾಡ್ದ, ಆದರೆ ಯಾವುದನ್ನು ಸಕ್ಸಸ್ಸು ಆಗಲಿಲ್ಲ. ಅದಕ್ಕೆ ನಾವು ಪ್ರತಿಯೊಂದನ್ನು ಬಯಸ್ತೀವಿ, ಆದರೆ ಬಯಸಿದೆಲ್ಲ ಈಡೇರಲ್ಲ. ಇದನ್ನು ಏನಂತಾರೆ ಅಂದರೆ ಆಶಾಭಗ್ನ ಜೀವನ. ಸೊ ಈ ಒಬ್ಬ ವ್ಯಕ್ತಿ ಧೀರನಾಗಿ ಎಲ್ಲವನ್ನ ತ್ಯಜಿಸಿ ಅವನು ಕಾಡಿಗೆ ಹೋಗಿ ಸಾಧನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡೋಕ್ಕೆ ಶುರುವಾದಾಗ ಈ ಆಶಾಭಗ್ನ ಬದುಕು ಅವನಿಗೆ ಏನಾಗುತ್ತೆ? ತಿಳುವಳಿಕೆ ಬರುತ್ತೆ. ಇದರಿಂದ ಅವನು ಸುಲಭವಾಗಿ ಬಿಡುಗಡೆ ಹೊಂದ್ತಾನೆ.
ಅದಕ್ಕೆ ವಿದುರ ಹೇಳ್ತಿದ್ದಾರೆ, ತಕ್ಷಣ ನೀನೇನು ಮಾಡು, ಎಲ್ಲವನ್ನ ತ್ಯಜಿಸು. ಸಾಕು, ಇಷ್ಟು ವರ್ಷ ನೀನು ಎಲ್ಲ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೆ, ನಾನು ಇವ್ರಿಗೆ ರಾಜ್ಯ ಕೊಡಿಸ್ಬೇಕು, ನಾನು ರಾಜ್ಯ ಆಳಬೇಕು, ಇದೆಲ್ಲವನ್ನ ವಿಚಾರ ಮಾಡಿದ್ದು ಸಾಕು. ನೀನೇನು ಮಾಡು, ಈ ಕ್ಷಣ ಮನೆಯನ್ನು ತ್ಯಜಿಸಿ ನೀನು ಹೊರಡು, ಸಾಧನೆ ಮಾಡಲಿಕ್ಕೆ ಹೊರಡು ಅಂತ ಹೇಳಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನೀನು ಈಗಲೇ ಹೊರಡು. ಯಾಕೆ ಅಂದರೆ ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲವು ಶೀಘ್ರವಾಗಿ ಬರ್ತಾ ಇದೆ. ಅಂದರೆ ಯಾವ ಕಾಲದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ವಿದುರ? ಕಲಿಯುಗದ ಬಗ್ಗೆ. ಇನ್ನೇನು ದ್ವಾಪರ ಯುಗ ಅಂತ್ಯ ಆಗ್ತಾ ಇದೆ, ಮುಂದಕ್ಕೆ ಏನು ಬರುತ್ತೆ? ಕಲಿಯುಗ ಬರುತ್ತೆ. ಯಾಕೆಂದರೆ ವಿದುರ ಅವರು ಸಾಮಾನ್ಯವಾದ ವ್ಯಕ್ತಿ ಆಗಿರಲಿಲ್ಲ. ವಿದುರ ಯಾರ ಅವತಾರ? ಸ್ವಯಂ ಯಮನ ಅವತಾರ. ಅಂದರೆ 12 ಮಹಾಜನರಲ್ಲಿ ಯಮನು ಒಬ್ಬರು, ಭಗವಂತನ ಶ್ರೇಷ್ಠ ಭಕ್ತರು. ಹಾಗಾಗಿ ಅವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ತಿಳುವಳಿಕೆ ಇತ್ತು. ಅವರು ಮನಗಂಡಿದ್ರು, ಕಲಿಯುಗ ಬರ್ತಾ ಇದೆ. ಕಲಿಯುಗ ಹೇಗಿದೆ, ಕಲಿಯುಗದಲ್ಲಿ ಯಾವ ರೀತಿ ಜನರದ್ದು ಪರಿಸ್ಥಿತಿ ಇರುತ್ತೆ, ಈ ಎಲ್ಲ ವಿಚಾರ ವಿದುರರಿಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ಶ್ರೀಮದ್ ಭಾಗವತಂ 1ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆನಲ್ಲಿ 6 ಪ್ರಶ್ನೆಗಳು ಮಾಡ್ತಾರೆ. ಆ ಪ್ರಶ್ನೆನಲ್ಲಿ ಇದು ಒಂದು ಪ್ರಶ್ನೆ ಏನು ಅಂದರೆ, ಪ್ರಾಯೇಣ ಅಲ್ಪಾಯುಷಃ ಸಭ್ಯ ಕಲಾವಸ್ಮಿನ್ ಯುಗೇ ಜನಃ ಮಂದ ಸುಮಂದ ಮತಯೋ ಮಂದಪಾಗ್ಯ ಉಪದ್ರುತಃ. ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಋಷಿಗಳು, ಕಲಿಯುಗ ಹೇಗಿದೆ ಅಂದರೆ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು, ಅವರು ಕಲಹಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರು. ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾ ಕ್ಷೋಭೆಯಿಂದ ಇರೋಂಥ. ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದನ್ನು? ಋಷಿಗಳು. ಋಷಿಗಳು ಕಲಿಯುಗ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಸೂತ ಗೋಸ್ವಾಮಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಇರೋಂಥ ಕಲಿಯುಗದ ಜನರಿಗೆ ಏನು ಮುಂದೆ, ಯಾವ ರೀತಿ ಅವರು ಆತ್ಮಸಾಕ್ಷಾತ್ಕಾರ ಮಾಡ್ಕೋಬೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಲಿಯುಗ ಆ ರೀತಿ ಇದೆ, ಅಷ್ಟು ಭಯಂಕರವಾಗಿ ಇದೆ. ಇದು ವಿದುರನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ, ಸಣ್ಣ ಸಣ್ಣ ವಿಚಾರಗಳಿಗೂ ಜನ ಏನು ಮಾಡ್ತಾರೆ? ಕಲಹ ಮಾಡ್ಕೋತಾರೆ. ಅವರು ಯಾವುದೇ ರೀತಿ ತಪಸ್ಸೆಯನ್ನು ಆಚರಣೆ ಮಾಡಲ್ಲ. 4 ನಿಯಂತ್ರಕ ತತ್ವಗಳನ್ನು ಅವರು ಫಾಲೋ ಮಾಡಲ್ಲ. ಮತ್ತು ಈ ಗುರು ಹಿರಿಯರ ಮಾತಿಗೆ ಅವರು ಬೆಲೆ ಕೊಡಲ್ಲ. ಈ ರೀತಿ ಪ್ರತಿಯೊಂದೂ. ಮತ್ತು ಅವ್ರದ್ದು ಆಯಸ್ಸು ಏನಾಗಿದೆ? ಕ್ಷೀಣ ಆಗ್ತಾ ಇದೆ. ಸೋಮಾರಿಗಳಾಗಿರ್ತಾರೆ. ಭಾಗ್ಯ ಇಲ್ಲ ಅವರಲ್ಲಿ, ಮಂದಭಾಗ್ಯ, ಭಾಗ್ಯ ಇಲ್ಲ, ಜ್ಞಾನ ಇಲ್ಲ. ಹೀಗಾಗಿ ಅವರು ಸ್ಮರಣೆ ಇಲ್ಲ. ಈ ರೀತಿ ಅನೇಕ ಅವಲಕ್ಷಣಗಳು ಕಲಿಯುಗದಲ್ಲಿ ಇದೆ. ಸೊ ಈ ಕಲಿಯುಗ ಬರ್ತಾ ಇದೆ, ಅದು ಬರೋದಕ್ಕಿಂತ ಮುಂಚೆನೇ ನೀನೇನು ಮಾಡು, ಹೊರಟ್ಬಿಡು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ವಿದುರ ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ ಧೃತರಾಷ್ಟ್ರನಿಗೆ, ಬದುಕು ಯಾವ ಥರ ಇದೆ, ಮನುಷ್ಯನ ಜೀವನ ಯಾವ ರೀತಿ ಅಸತ್ಯ ಆಗಿದೆ, ನೀನು ಹೇಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಕಾಲ ಎಷ್ಟು ಮಹತ್ವವಾಗಿದೆ, ಇದೆಲ್ಲದ್ರ ಬಗ್ಗೆ ಏನು ಮಾಡಿದರು ವಿದುರ ಎಕ್ಸ್ಪ್ಲೈನ್ ಮಾಡಿದರು. ಎಕ್ಸ್ಪ್ಲೈನ್ ಮಾಡಿ ಧೃತರಾಷ್ಟ್ರನಿಗೆ ಒಂದು ಜೀವನದ್ದು ಯಾವ ರೀತಿ ಅವನು ಟೈಮ್ ವೇಸ್ಟ್ ಮಾಡ್ದ, ಹೇಗೆ ಎಲ್ಲ ನಷ್ಟ ಮಾಡ್ಕೊಂಡ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸಿದ್ರು. ಆದರೆ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ, ಅರ್ಥ ಮಾಡಿಸ್ತೀವಿ, ಎಲ್ಲ ಹೇಳ್ತಾರೆ, ಎಲ್ಲ ತಿಳ್ಕೊತೀವಿ, ಆದರೆ ಇನ್ನೊಂದು ಕ್ಷಣಕ್ಕೆ ಮಾಯೆ ಏನು ಮಾಡುತ್ತೆ? ಎಲ್ಲ ಮರೆಸ್ಬಿಡುತ್ತೆ. ಇದು ನಮಗೆ ಪ್ರಾಕ್ಟಿಕಲಾಗಿ ಆಗುತ್ತೆ ಅಲ್ವಾ? ನಾವು ದೇವಸ್ಥಾನಕ್ಕೆ ಬರ್ತೀವಿ, ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆರತಿ ಅಟೆಂಡ್ ಮಾಡ್ತೀವಿ, ಕ್ಲಾಸ್ ಕೇಳ್ತೀವಿ, ಪ್ರಸಾದ ತಿಂತೀವಿ, ಭಕ್ತರ ಸಂಘದಲ್ಲಿರ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಮನೆಗೆ ಹೋದ್ಮೇಲೆ ಮತ್ತೆ ಏನಾಗುತ್ತೆ? ಮತ್ತೆ ನಮ್ಮ ಕೆಲಸದಲ್ಲಿ ಜೊತೆಗೆ ದೊಡ್ಡ ಮಾಯೆ ಒಂದಿದೆ ನಮ್ಮ ಹತ್ರ. ಏನು ಅಲ್ವಾ? ಹೋಗಿದ ತಕ್ಷಣ ಮೊಬೈಲ್ ಶುರುವಾಗ್ಬಿಡುತ್ತೆ. ಅದರಲ್ಲಿ ಎಲ್ಲ ಮೆಸೇಜ್ಗಳು, ಎಲ್ಲ ವಿಚಾರಗಳು, ಅದರಲ್ಲಿ ನಾವು ಮುಳುಗೋಗ್ತೀವಿ. ಅದಕ್ಕೆ ವಿದುರ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟಿದ್ದೀನಿ, ಇಷ್ಟೆಲ್ಲ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ, ಹಾಗಾಗಿ ಕಲಿಯುಗ ಬರ್ತಾ ಇದೆ, ಈ ವಿಚಾರಗಳೆಲ್ಲ ಧೃತರಾಷ್ಟ್ರನ ಮೈಂಡ್ನ ಏನು ಮಾಡ್ಬೋದು? ಚೇಂಜ್ ಮಾಡಿಬಿಡ್ಬೋದು. ಅದಕ್ಕೆ ಹುಷಾರಾಗು, ನೀನು ಈಗಲೇ ಹೊರಡು, ಕಲಿಯುಗ ಬರೋದಕ್ಕೆ ಮುಂಚೆನೇ ಹೊರಡು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ? ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಏನು ತಿಳುವಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ನಾವು
ಆಲ್ರೆಡಿ ಈ ಶ್ಲೋಕ ಎಲ್ಲ ಮಾಡಿದ್ದಾರೆ, ಆದರೂ ಒಂದು ಸ್ವಲ್ಪ ನಾವು ತಿಳುವಳಿಕೆ ಪಡೆಯೋಣ. ಇಲ್ಲಿ ವಿದುರ ತುಂಬ ಇಂಪಾರ್ಟೆಂಟು, ತುಂಬ ಮಹತ್ವವಾಗಿರೋ ವಿಚಾರವನ್ನು ಧೃತರಾಷ್ಟ್ರನಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ 1ನೇ ಸ್ಕಂದದಲ್ಲಿ 13ನೇ ಇದೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಕೌಟುಂಬಿಕ ವ್ಯವಹಾರದಲ್ಲಿ ಅತ್ಯಂತ ಆಸಕ್ತರಾದವರನ್ನು ಮತ್ತು ಅವುಗಳ ವಿಚಾರದಲ್ಲೇ ಸದಾ ಮುಳುಗಿದವರನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತದೆ. ಯಾವ ಒಬ್ಬ ವ್ಯಕ್ತಿ ಅವನು ತಾನು ಯಾಕೆ ಇಲ್ಲಿ ಜನ್ಮ ತಗೊಂಡಿದ್ದೀನಿ, ಈ ಜನ್ಮದ ಉದ್ದೇಶ ಏನು, ಮಾನವ ಜನ್ಮದ ಉದ್ದೇಶ ಏನು, 84 ಲಕ್ಷ ಜೀವರಾಶಿಗಳಾದಮೇಲೆ ನಮಗೆ ಅತ್ಯಮೂಲ್ಯವಾಗಿರೋ ಈ ಮಾನವ ಜೀವನ ಸಿಗ್ತಾ ಇದೆ. ಆದರೆ ಅದನ್ನು ಮರೆತು ಅವನು ತನ್ನ ಸಂಸಾರ, ತನ್ನ ಜೀವನ, ತನ್ನ ಬಂಧು ಬಾಂಧವರು ಇದರಲ್ಲೇ ಅವನು ಜೀವನವನ್ನು ಕಳೀತಾ ಇರ್ತಾನಲ್ಲ, ಆ ಕಳಿಯೋವಂಥ ವ್ಯಕ್ತಿಗೆ ಕಾಲ ಏನು ಮಾಡ್ತಾ ಇದೆ, ಒಂದು ಕಡೆಯಿಂದ ಅದನ್ನು ಆಕ್ರಮಣ ಮಾಡ್ತಾ ಇದೆ. ನೀವು ನೋಡಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಕೆಲಸ ಮಾಡೋವಂಥವ್ರು, ಅವರೆಲ್ಲರದು ಏನು ಅಂದರೆ ಮುಳುಗೋಗಿರ್ತಾರೆ. ನೀವು ಯಾವಾಗಾದರೂ ಕೇಳಿ, ಟೈಮ್ ಇಲ್ಲ. ಮುಳುಗಿ ಸಂಪಾದನೆ ಮಾಡೋದ್ರಲ್ಲಿ, ಮನೆ ನಿರ್ವಹಣೆ ಮಾಡೋದ್ರಲ್ಲಿ, ಎಲ್ಲವನ್ನ ನೋಡೋದ್ರಲ್ಲಿ ಮಾಡ್ತಾ 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 ಅವರು ಹಿಂತಿರುಗಿ ನೋಡಿದ್ರೆ ಏನಿರುತ್ತೆ ಅವ್ರ ಜೀವನದಲ್ಲಿ? ಏನೂ ಇರಲ್ಲ, ಶೂನ್ಯ ಅಷ್ಟೇ. ಅದಕ್ಕೋಸ್ಕರ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ 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 ಅವರ ಜೀವನದ ಮುಕ್ಕಾಲು ಭಾಗ ಆಯಸ್ಸನ್ನೇ ಏನು ಮಾಡಿರ್ತಾರೆ, ಕಳೆದ್ಬಿಟ್ಟಿರ್ತಾರೆ. ಅದನ್ನೇ ಇಲ್ಲಿ ವಿದುರ ಹೇಳ್ತಾ ಇದ್ದಾರೆ, ನೀನು ಇದೇ ಥರನೇ ಮಾಡಿದ್ಯಾ, ನೀನು ಏನು ಮಾಡ್ತಾ ಇದೀಯಾ, ನನ್ನ ಮಕ್ಕಳು, ನಾನು ರಾಜ್ಯ ಆಳಬೇಕು, ನನ್ನ ಮಕ್ಕಳು ರಾಜ್ಯ ಆಳಬೇಕು, ನನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನೀನು ಬರೀ ಇದರಲ್ಲೇ ಯೋಚನೆ ಮಾಡಿ 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 ನಿನ್ನ ಆಯಸ್ಸನ್ನು ಏನು ಮಾಡಿದ್ಯಾ, ಪೂರ್ತಿ ಕಳೆದ್ಬಿಟ್ಟಿದ್ಯಾ. ಒಂದೇ ಒಂದು ಆತ್ಮ ಸಾಕ್ಷಾತ್ಕಾರದ ವಿಚಾರವಾಗಿ ನೀನೇನು ಯೋಚನೆನೇ ಮಾಡಿಲ್ಲ, ಒಂದೇ ಒಂದು ಸ್ವಲ್ಪ ಸಮಯನೂ ನೀನು ಅದರಲ್ಲಿ ಕಳೆದಿಲ್ಲ. ಹಾಗಾಗಿ ಈ ಕಾಲ ಏನಾಗ್ತಾ ಇದೆ, ನಿನ್ನನ್ನು ಕಬಳಿಸಿದೆ, ಎಲ್ಲ ಮುಗಿಸ್ಬಿಟ್ಟಿದ್ಯಾ, ನಿನ್ನ ಜೀವನದ ಆಯಸ್ಸೆಲ್ಲ ಮುಗಿದೋಗಿದೆ, ಅದರಲ್ಲಿ ಒಂದೇ ಒಂದು ಕ್ಷಣನೂ ಯಾವುದನ್ನು ಉಪಯೋಗ ಆಗಿಲ್ಲ. ಅದಕ್ಕೆ ಶ್ರೀಮದ್ ಭಾಗವತಮಲ್ಲಿ 2ನೇ ಸ್ಕಂದದಲ್ಲಿ ತಿಳುವಳಿಕೆ ಕೊಡ್ತಾರೆ. ಹೇಗೆ ಅಂದರೆ, ಒಬ್ಬ ವ್ಯಕ್ತಿದು ಜೀವನದಲ್ಲಿ ಅಂದರೆ ಪ್ರತಿದಿನ ಸೂರ್ಯ ಉದಯ ಆಗ್ತಾರೆ, ಮತ್ತು ಸಂಜೆ ಆಗ್ತಾ ಏನಾಗುತ್ತೆ, ಸೂರ್ಯ ಮುಳುಗ್ತಾರೆ. ಸೂರ್ಯ ಉದಯ ಆಗ್ತಾರೆ, ಸೂರ್ಯ ಮುಳುಗ್ತಾರೆ. ಉದಯ ಆಗಿ ಮುಳುಗೋ ಅಷ್ಟರಲ್ಲಿ ಏನಾಯಿತು, ಒಂದು ದಿನ ಕಳೆದೋಯ್ತು ಅಲ್ವಾ. ಸಮಯ ಹಾಗೆ ಹೊರಟೋಗ್ತದೆ. ಸೂರ್ಯ ಉದಯ ಆಗಿ ಹೋಗೋ ಅಷ್ಟರಲ್ಲಿ ನಮ್ಮ ಜೀವನದಲ್ಲಿ ಒಂದು ದಿನ ಕಳೆದೋಯ್ತು. ಆದರೆ ಆ ಒಂದು ದಿನದಲ್ಲಿ ನಾವೇನು ಮಾಡಿದ್ದೀವಿ, ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವೇನು ತಿಳುವಳಿಕೆ ಪಟ್ಟಿದ್ದೀವಿ, ನಾವು ಭಗವಂತಂದು ವಿಚಾರ ಕೇಳಿದ್ದೀವ, ಕೀರ್ತನೆ ಮಾಡಿದ್ದೀವ, ಪುಸ್ತಕ ಓದಿದ್ದೀವ, ಅಥವಾ ಭಗವಂತಂದು ನಾಮಸ್ಮರಣೆ ಮಾಡಿದ್ದೀವ, ನಾವು ಏನು ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಆ ಹಗಲಿಂದ ರಾತ್ರಿ ಆಗೋಷ್ಟರಲ್ಲಿ ಆ ದಿನ ಹೋಗ್ಬಿಡುತ್ತಲ್ವಾ, ಅದು ಹೋಯಿತು ಅಷ್ಟೇ, ವೇಸ್ಟ್, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಆದರೆ ನಾವು ಆ ಸಮಯದಲ್ಲಿ ಭಗವಂತನಿಗೋಸ್ಕರ, ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ಏನು ಸೇವೆ ಮಾಡಿದ್ದೀವಲ್ಲ, ಏನು ವಿಚಾರ ಮಾಡಿದ್ದೀವಲ್ಲ, ಆ ಟೈಮ್ ಮಾತ್ರ ಏನಾಗುತ್ತೆ, ಅದು ನಷ್ಟ ಆಗಲ್ಲ. ಇಲ್ಲಾಂದರೆ ಬೇರೆ ಎಲ್ಲ ನಷ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ವಿದುರ. ಸೊ ಕಾಲ ಗೊತ್ತಿಲ್ಲದೆ ಇರೋ ಥರ ಇನ್ನೊಂದು ಕಡೆಯಿಂದ ಏನು ಮಾಡುತ್ತೆ, ಆವರಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಇಷ್ಟು ಭಯಾನಕವಾಗಿದೆ. ನಾವು ಬರೀ ನಮ್ಮ ಸಂಸಾರ ಜೀವನ ಇದರಲ್ಲೇ, ನಮ್ಮ ಜಂಜಾಟದಲ್ಲೇ ಜೀವನವನ್ನು ಕಳೆದ್ಬಿಡ್ತಾ ಇದ್ದೀವಲ್ಲ, ನಷ್ಟ ಆಗ್ಬಿಡ್ತಾ ಇದೆಯಲ್ವಾ. ಒಂದೇ ಒಂದು ಕ್ಷಣ, ಪ್ರಭುಪಾದ ಅದರ ಭಾವಾರ್ಥದಲ್ಲಿ ಬರೀತಾರೆ, ಒಂದೇ ಒಂದು ಕ್ಷಣ ಏನಾದರೂ ಒಬ್ಬ ವ್ಯಕ್ತಿ ನಿರುಪಯುಕ್ತವಾಗಿ ವ್ಯರ್ಥ ಮಾಡಿದ್ರೆ ಅಥವಾ ಕಳೆದ್ರೆ, ಅದನ್ನು ಎಷ್ಟೇ ಹೊನ್ನು ಕೊಟ್ಟರು ನಾವು ವಾಪಸ್ ತೊಗೊಬರೋಕ್ಕೆ ಸಾಧ್ಯ ಇಲ್ಲ. ಹೋಗಿದ್ದ ಕಾಲನ ಯಾರೂ ವಾಪಸ್ ತರೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ 19ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ಇರೋಂಥ ಈ ಐಹಿಕ ಜಗತ್ತಿನಲ್ಲಿರೋ ಇಂಥ ಭಯಾನಕವಾದ ಸನ್ನಿವೇಶಕ್ಕೆ ಯಾರು ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾರು ಕಾಲನ ವಾಪಸ್ ತೊಗೊಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ಕಾಲ ಯಾರು, ಕಾಲ ರೂಪದಲ್ಲಿ ಯಾರು ಬರ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷ ಕೃಷ್ಣ, ಭಗವಂತನೇ ಕಾಲ. ಹಾಗಾಗಿ ಭಗವಂತನ ಯಾರು ವಾಪಸ್ ಕರ್ಕೊಬರೋಕ್ಕೆ ಸಾಧ್ಯ ಇಲ್ಲ, ಯಾರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕಾಲದ ಪ್ರಭಾವಕ್ಕೆ ಒಳಪಟ್ಟಿದ್ದಾರೆ. ನಾವು ಜೀವನದಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಮಾಡ್ದಿರ ಬೇರೆ ಎಲ್ಲದಕ್ಕೂ ಉಪಯೋಗಿಸಿರುವಂಥ ಕಾಲ ಏನು, ವ್ಯರ್ಥ. ಇದ್ರದ್ದು ತಿಳುವಳಿಕೆ ಏನು ಮಾಡ್ತಾ ಇದ್ದಾರೆ,
ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ತಂದೆ, ಸೋದರ, ಹಿತೈಷಿ, ಮಕ್ಕಳು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ನೀನು ನಿನ್ನ ಜೀವನದ ಬಹುಭಾಗವನ್ನು ಕಳೆದ್ಬಿಟ್ಟಿದೀಯಾ. ಈಗ ನಿನ್ನ ದೇಹನೂ ಏನಾಗಿದೆ, ದೌರ್ಬಲ್ಯ ಆಗಿದೆ. ಯಾಕಂದರೆ ವಯಸ್ಸಾಗಿದೆ ಧೃತರಾಷ್ಟ್ರನಿಗೆ. ನಿನ್ನ ದೇಹದಲ್ಲಿ ಶಕ್ತಿನೂ ಇಲ್ಲ. ಈಗಿರೋವಾಗ ನೀನು ಮತ್ತೆ ಏನು ಮಾಡ್ತಾ ಇದೀಯಾ? ನಿನ್ನ ಮನೆಯಲ್ಲೂ ನೀನಿಲ್ಲ, ನಿನ್ನ ಮಕ್ಕಳಿಲ್ಲ, ಯಾರೂ ಇಲ್ಲ. ಯಾರ ಮನೆಯಲ್ಲಿದೆಯಾ? ಪರಗೃಹದಲ್ಲಿ. ಯಾರನ್ನ ನೀನು ದ್ವೇಷ ಮಾಡ್ತಿದ್ದೋ, ಯಾರನ್ನ ನೀನು ಸಾಯಿಸಬೇಕು ಅಂತ ಯೋಚನೆ ಮಾಡ್ದೋ, ಅವ್ರಿಗೋಸ್ಕರ ನೀನು ಏನೇನು ಯೋಜನೆಗಳನ್ನು ಹಾಕ್ಕೊಂಡು ಈಗ ಅವ್ರ ಮನೆಯಲ್ಲೇ ನೀನೇನು ಮಾಡ್ತಾ ಇದೀಯಾ? ವಾಸ ಮಾಡ್ತಾ ಇದೀಯಾ. ಇದು ಸರಿ ಇಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ವಿದುರ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಲದ್ದು ಮಹತ್ವ, ಜೀವನದ ಮಹತ್ವವನ್ನು ತಿಳುವಳಿಕೆ ಕೊಟ್ಟು ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇದ್ದಾರೆ, ನೀನು ಏನು ಮಾಡು, ಈ ಕ್ಷಣನೇ ಹೊರಡು. ಯಾಕೆ ಅಂದರೆ ದಾಸರು ಹೇಳ್ತಾರೆ, ಅಂತಕನ ದೂತನಿಗೆ ಕಿಂಚಿತ್ತೂ ದಯೆ ಇಲ್ಲ. ಯಮದೂತರು ಅವರಿಗೆ ಏನು ದಯೆ ಇಲ್ಲ. ನಮ್ಮದು ಟೈಮ್ ಆಯ್ತಾ ತಕ್ಷಣ ಅವ್ರು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಇರೋ ಅಷ್ಟರಲ್ಲಿ ಏನು ಮಾಡಬೇಕು, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ಬೇರೆ ಎಲ್ಲ ಭೌತಿಕ ವಿಚಾರಗಳನ್ನು ಬಿಡಬೇಕು. ಮಾನವ ಜನ್ಮದ ಈ ಏನು ಸಮಯ ಇದೆ ಇದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು. ಅದಕ್ಕೆ ದಾಸರು ಹೇಳ್ತಿದ್ರೆ, ಬೇರೆ ಎಲ್ಲ ಚಿಂತೆ ಬಿಟ್ಬಿಡಿ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ದಾಸರು ಮುಂದುವರೆದು ಹೇಳ್ತಾ ಇದ್ದಾರೆ, ಮೊನ್ನೆ ಮದುವೆಯನಾದೆ ಕರೆಯುವುದೊಂದೆರಡು ಎಮ್ಮೆ. ಮೊನ್ನೆ ತಾನೇ ಮದುವೆ ಆಗಿದ್ದೀನಿ, ಒಂದು 2 ಎಮ್ಮೆ ತೊಗೊಂಡಿದ್ದೀನಿ, ಇವಾಗ ತಾನೇ ಚೆನ್ನಾಗಿ ಹಾಲು ಕೊಡ್ತಾ ಇದೆ. ನೆನ್ನೆ ಕೊಂಡೆನು ಕ್ಷೇತ್ರ ಫಲವು ಬಹುದು. ಜಾಗ ತೊಗೊಂಡಿದ್ದೀನಿ, ಹೊನ್ನು ಹಣ ಉಂಟೆನಗೆ ಸಾಯಲಾರೆನು. ಹಣ ಬ್ಯಾಂಕಲ್ಲಿ ತುಂಬ ಶೇಖರಿಸಿಟ್ಟಿದ್ದೀನಿ, ಇಷ್ಟೆಲ್ಲ ಫೆಸಿಲಿಟಿ ನನಗಿದೆ, ನಾನಿವಾಗ ದೇಹ ಬಿಡಲ್ಲ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ಈಗ ನನಗೆಲ್ಲ ಫೆಸಿಲಿಟಿ ಇದೆ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ಯಮನ ದೂತರು ಬಿಡ್ತಾರಾ? ಅದೆಲ್ಲ ಏನೂ ಹೇಳಬೇಡ ಅಂತಾರೆ. ನಮ್ಗೆ ಅದೆಲ್ಲ ಏನೂ ಹೇಳಬೇಡ, ನಿನ್ನ ಟೈಮ್ ಆಗಿದೆ, ಅದು ಏನೇ ಇದ್ದರೂ ನೀನೇನು ಮಾಡಬೇಕು, ಬಿಟ್ಟು ಹೊರಡಬೇಕು. ಹೊಸ ಮನೆಯ ಕಟ್ಟಿದೇನು ಗೃಹ ಶಾಂತಿ ಮನೆಯೊಳಗೆ. ಇವಾಗ ತಾನೇ ಹೊಸ ಮನೆ ಕಟ್ಟಿದ್ದೀನಿ, ಗೃಹ ಪ್ರವೇಶ ಮಾಡಿದ್ದೀನಿ, ಬಸರಿ ಹೆಂಡತಿ ಇದ್ದಾಳೆ, ಮಗಂದು ಮದುವೆ ಇದೆ ನಾಳೆ, ಎಲ್ಲ ಚೆನ್ನಾಗಿದೆ, ಹಸನಾಗಿ ಇದೆ ಬದುಕು, ನನ್ನ ಬದುಕು ತುಂಬ ಚೆನ್ನಾಗಿದೆ. ಈ ಸಮಯದಲ್ಲಿ ನಾನು ಸಾಯಲ್ಲ. ಅದಕ್ಕೆ ಪ್ರೋಪಾದ ಭಾವಾರ್ಥದಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ಒಂದು ತಿಳುವಳಿಕೆ ಕೊಡ್ತಿದ್ರು. ಒಬ್ಬ ವ್ಯಕ್ತಿ ಅವನು ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಇನ್ನೇನು ಸಾಯೋ ಸ್ಥಿತಿನಲ್ಲಿ, ಇಲ್ಲ ಡಾಕ್ಟ್ರೇ, 1-2-3 ದಿನ ಆದರೂ ಬದುಕಿಸಿ, ನಾನು ಮಾಡಬೇಕಾಗಿರೋದು ತುಂಬ ಕೆಲಸ ಇದೆ, ದಯವಿಟ್ಟು ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು 1-3-4 ದಿನ ಆದರೂ ನನ್ನನ್ನು ಬದುಕಿಸಿ ಅಂತ ಕೇಳ್ಕೊತಾನೆ. ಡಾಕ್ಟರ್ ಬದುಕಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ಟೈಮ್ ಬಂದಾಗ ಯಾರು ನಿಲ್ಲೋದಕ್ಕೆ ಆಗೋದೇ ಇಲ್ಲ, ಅವ್ರ ಜಾಗ ಖಾಲಿ ಮಾಡಲೇಬೇಕು. ಸೊ ಅಷ್ಟು ಮಹತ್ವ ಇರುವಂಥದ್ದು ಕಾಲ. ಸೊ ಈ ಕಾಲವನ್ನು ಅರ್ಥ ಮಾಡ್ಕೋ. ನಿನ್ನ ಜೀವನದಲ್ಲಿ ನೀನು ಎಷ್ಟು ಕಳೆದಿದೆಯಾ, ಅದಕ್ಕೋಸ್ಕರ ನೀನು ತಕ್ಷಣ ಏನು ಮಾಡು, ಹೊರಡು ಅಂತ ತಿಳುವಳಿಕೆ ಕೊಡ್ತಾರೆ. ಇದೆಲ್ಲ ಹಿಂದಿನ ಶ್ಲೋಕದಲ್ಲಿ ಹಿಂದೆ 17, 18, 20, 22, 27ನೇ ಶ್ಲೋಕದವರೆಗೂ ಧೃತರಾಷ್ಟ್ರನಿಗೆ ಮಾನವ ಜೀವನದ್ದು ಏನು ಮಹತ್ವ, ನೀನು ಜೀವನದಲ್ಲಿ ಏನು ನಷ್ಟ ಮಾಡ್ಕೊಂಡಿದ್ಯಾ, ಏನು ಕಳ್ಕೊಂಡಿದ್ಯಾ ಅನ್ನೋ ವಿಚಾರವನ್ನೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಧೃತರಾಷ್ಟ್ರನಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ 28ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಕ್ಷಣ ನೀನು ಏನು ಮಾಡು, ಉತ್ತರ ದಿಕ್ಕಿಗೆ ಹೊರಡು. ಯಾಕೆ ಅಂದರೆ ಕಲಿಯುಗ ಬರ್ತಾ ಇದೆ. ನಿನಗೆ ನಾನು ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟಿದ್ದೀನಲ್ಲ, ನೀನೇನಾದರೂ ತಡ ಮಾಡಿದ್ರೆ ಕಲಿಯುಗ ಬರ್ತಾ ಇದೆ, ಆಮೇಲೆ ಏನಾಗ್ಬೋದು, ನಿನ್ನ ಮನಸ್ಸು ಚೇಂಜ್ ಆಗುತ್ತೆ. ನಮ್ಮದು ಹಾಗೆ ಆಗುತ್ತಲ್ವಾ, ಅನ್ಕೋತಾ ಇರ್ತೀವಿ, ಇಲ್ಲ ಹೋಗಬೇಕು, ಏನೋ ಇವತ್ತು ಸೇವೆ ಇದೆ, ಅರ್ಜೆಂಟು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಈ ಕೆಲಸ ಇದೆ ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಏನಾಗ್ಬಿಡುತ್ತೆ, ಇಮಿಡಿಯೇಟ್ ಮನಸ್ಸು ಚೇಂಜ್ ಆಗುತ್ತಲ್ವಾ. ಬೇರೆ ಏನೋ ಮೊಬೈಲ್ ನೋಡೋದಕ್ಕೋ ಬೇರೆ ಏನೋ ಕಾರಣಕ್ಕೆ ಆಮೇಲೆ ಏನು ಯೋಚನೆ ಮಾಡ್ತೀವಿ, ಇರಲಿ ಬಿಡು ಆಮೇಲೆ ಮಾಡೋಣ. ಬುಕ್ ಓದಬೇಕು ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲ ಈ ಟೈಮಲ್ಲಿ ಕುತ್ಕೊಂಡು ಓದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆಮೇಲೆ ಏನಾಗುತ್ತೆ, ಏನೋ ಒಂದು ಕೆಲಸ ಬರುತ್ತೆ, ಇರಲಿ ಬಿಡು ಇನ್ನೊಂದು ಸ್ವಲ್ಪ ಆಮೇಲೆ ಓದೋಣ. ಹಾಗೆ ಟೈಮ್ಗೆ ಹೋಗ್ತಾ ಅವತ್ತು ಕಳೆದೋಗುತ್ತೆ. ಅಯ್ಯೋ ಇವತ್ತು ಓದೋಕ್ಕಾಗಲಿಲ್ಲ, ನಾಳೆ ಏನು ಮಾಡೋಣ, ನಾಳೆ ಓದ್ಬಿಡೋಣ. ಈ ಥರನೇ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ವಿದುರ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಅದೇ ಥರನೇ ಸ್ಥಿರ ಮನಸ್ಸು ಯಾರಿಗೂ ಇರಲ್ಲ, ದೃಢವಾದ ಮನಸ್ಸು ಇರಲ್ಲ. ಅದು ಬರೋದಕ್ಕೆ ಮುಂಚೆನೇ ನೀನೇನು ಮಾಡು, ಹೊರಟ್ಬಿಡು ಅಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ
ಇಲ್ಲಿ ಪ್ರಭುಪಾದ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಭಗವಂತನ ಅರ್ಥ ಮಾಡ್ಕೋಬೇಕು, ಭಗವಂತನ ತಿಳ್ಕೋಬೇಕಂದ್ರೆ ಅದು ಸುಲಭವಾಗಿ ಸಾಧ್ಯ ಇಲ್ಲ. ಯಾವ ವ್ಯಕ್ತಿನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ, ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ತೊಡಗುತ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಅವನು ದಿವ್ಯ ಸ್ಥಿತಿಗೆ ಹೋಗಬೇಕು ಅಂದರೆ ಭಗವಂತನ ಅರ್ಥ ಮಾಡ್ಕೋಬೇಕು ಅಂದರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಬೇಕು ಅಂದರೆ ಅವನೇನಾಗಿರಬೇಕು ಅಂದರೆ ಅವನ ದ್ವಂದ್ವ ಸ್ಥಿತಿಯಿಂದ ಮುಕ್ತನಾಗಿರಬೇಕು. ಆ ದ್ವಂದ್ವ ಸ್ಥಿತಿಯಿಂದ ಮುಕ್ತನಾದರೆ ಮಾತ್ರನೇ ದೃಢ ಮನಸ್ಸಿನಿಂದ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ಧೃತರಾಷ್ಟ್ರ ಈಗ ದೃಢ ಮನಸ್ಸನ್ನು ಮಾಡಬೇಕು. ದೃಢ ಮನಸ್ಸನ್ನು ಮಾಡಿ ಅವನು ಗೃಹವನ್ನು ತ್ಯಜಿಸಿ ಅವನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು ಅಂತ ಇಲ್ಲಿ ವಿದುರ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ನೀನು ಈಗ ತಕ್ಷಣವೇ ಶುದ್ಧ ಭಕ್ತ ಆಗಲ್ಲ, ಆದರೆ ಧೀರ ಅಂತೂ ಆಗ್ಬೋದು. ನೀನು ಯಾವಾಗ ಧೀರ ಆಗ್ತೀಯೋ ಅದಾದಮೇಲೆ ನಿನಗೆ ಏನಾಗುತ್ತೆ, ಭಗವಂತಂದು ಭಕ್ತಿ ಪ್ರಾಪ್ತಿ ಆಗುತ್ತೆ. ಫಸ್ಟ್ ನೀನೇನಾಗು ಧೀರ ಆಗು ಅನ್ನೋದನ್ನ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದು 28ನೇ ಶ್ಲೋಕದ್ದು ವಿಚಾರ. ಇಷ್ಟೆಲ್ಲ ನಾನು ನಿನಗೆ ಬೋಧನೆ ಮಾಡಿದ್ದೀನಿ, ಇಷ್ಟೆಲ್ಲ ನಿನಗೆ ತಿಳುವಳಿಕೆ ಕೊಟ್ಟಿದ್ದೀನಿ, ಜೀವನದ ಮಹತ್ವ ಏನು, ಮನುಷ್ಯನದು ಜನ್ಮದ್ದು ಮಹತ್ವ ಏನು ಅಂತೆಲ್ಲ ಹೇಳಿದ್ದೀನಿ, ಕಾಲದ್ದು ಪ್ರಭಾವ ಹೇಳಿದ್ದೀನಿ. ಅದಕ್ಕೋಸ್ಕರ ನೀನೇನು ಮಾಡು, ತಕ್ಷಣ ಗೃಹವನ್ನು ತ್ಯಜಿಸಿ ಉತ್ತರ ದಿಕ್ಕಿಗೆ ಹೋಗಿ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ತೊಡಗು ಅಂತ ಹೇಳಿ 28ನೇ ಶ್ಲೋಕದಲ್ಲಿ ತಿಳುವಳಿಕೆ ಕೊಡ್ತದೆ. ಅದನ್ನು ಮುಂದುವರೆದು 29ನೇ ಶ್ಲೋಕದಲ್ಲಿ ನಮಗೆ ಏನು ತಿಳುವಳಿಕೆ ಸಿಗ್ತಿದೆ ಅಂತ ನೋಡೋಣ. ನಾ ಓದ್ತೀನಿ ಶ್ಲೋಕ ಅನುವಾದ. ಏವಂ ರಾಜ ವಿದುರೇನಾನುಜೇನ ಪ್ರಜ್ಞಾ ಚಕ್ಷುರ್ಬೋಧಿತ ಅಜಮೀಢಃ ಚಿತ್ವಾ ಸ್ವೇಷು ಸ್ನೇಹ ಪಾಶಾಂಧ್ರ ಧಿಮ್ನೋ ನಿಶ್ಚಕ್ರಾಮ ಭಾತೃ ಸಂದರ್ಶಿತಾಧ್ವ. ಅನುವಾದ: ಹೀಗೆ ಅಜಾಮಿಡನ ವಂಶದ ಧೃತರಾಷ್ಟ್ರ ಮಹಾರಾಜನು ಅಂತರಂಗ ಜ್ಞಾನದಿಂದ ಪ್ರಜ್ಞೆಯಿಂದ ದೃಢವಾಗಿ ಮನಗಂಡು ತನ್ನ ಗಟ್ಟಿ ಸಂಕಲ್ಪದಿಂದ ಕೌಟುಂಬಿಕ ಸ್ನೇಹದ ಬಲವಾದ ಜಾಲವನ್ನು ಒಮ್ಮೆಗೆ ಕಡಿದು ಹಾಕಿದನು. ಅವನು ಆ ಕೂಡಲೇ ಗೃಹವನ್ನು ತ್ಯಜಿಸಿ ಅವನ ತಮ್ಮನಾದ ವಿದುರನ ಮಾರ್ಗದರ್ಶನದ ಮೇರೆಗೆ ಮುಕ್ತಿಪಥದಲ್ಲಿ ಸಾಗಿದನು. ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ವಿದುರ, ನೀನು ಹೊರಡು ತಕ್ಷಣ ಅಂತ. ಧೃತರಾಷ್ಟ್ರ ಅವ್ರು ಏನು ಮಾಡಿದ್ರು, ವಿದುರ ಹೇಳಿರುವಂಥ ಮಾತನ್ನು ಅರ್ಥ ಮಾಡಿಕೊಂಡ್ರು, ಮನಗಂಡ್ರು, ಅವರಿಗೆ ಜ್ಞಾನೋದಯ ಆಯಿತು. ಓ ಇಲ್ಲ, ನಾನೇನು ಮಾಡಿದ್ದೀನಿ, ನನ್ನ ಜೀವನದ ತುಂಬ ಸಮಯವನ್ನು ವ್ಯರ್ಥ ಮಾಡಿದ್ದೀನಿ. ಇರೋ ಸ್ವಲ್ಪ ಸಮಯ ಆದರೂ ನಾನೇನು ಮಾಡಬೇಕು, ಅದನ್ನು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಉಪಯೋಗಿಸ್ಕೋಬೇಕು, ಅದನ್ನು ಉದ್ಧಾರ ಮಾಡ್ಕೊಬೇಕು, ಟೈಮ್ನ ಇನ್ನು ನಾನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಧೃತರಾಷ್ಟ್ರ ಏನು ಮಾಡಿದ್ರು ಅಂದರೆ ಇಮ್ಮಿಡಿಯೇಟಾಗಿ ಅವರು ಎಲ್ಲವನ್ನ ತ್ಯಜಿಸ್ತಾರೆ. ಕುಟುಂಬ ಬಂಧನಗಳು ಎಲ್ಲವನ್ನ ಬಿಟ್ಟು ಇಡೀ ರಾತ್ರಿ ಯಾರಿಗೂ ಹೇಳಲ್ಲ ಅವರು. ಯುಧಿಷ್ಠಿರ ಮಹಾರಾಜ್ಗಾಗಲಿ, ಯುಧಿಷ್ಠಿರ ಮಹಾರಾಜ್ ಏನು ಮಾಡ್ತಿದ್ರು ಅಂದರೆ ಪ್ರತಿದಿನ ಬೆಳಗ್ಗೆ ಅವರು ರಾಜ್ಯಭಾರ ಮಾಡುವಾಗ ಪ್ರತಿದಿನ ಬೆಳಗ್ಗೆ ಬಂದು ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಎಲ್ಲರಿಗೂ ಪ್ರಣಾಮ ಮಾಡಿ, ಅವ್ರದ್ದು ಪ್ರತಿದಿನ ಬೆಳಗ್ಗೆ ಇದೇ ರೊಟೀನ್ ಇತ್ತು. ಗುರು ಹಿರಿಯರು ಯಾರಿದ್ದಾರೋ ಅವ್ರ ಹತ್ರ ಬಂದು ಅವ್ರಿಗೆ ಪ್ರಣಾಮ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅವ್ರು ಏನು ಮಾಡ್ತಾಯಿದ್ರು, ಅವರ ದೈನಂದಿನ ಕಾರ್ಯಗಳಿಗೆ ಹೋಗ್ತಾಯಿದ್ರು. ಆ ಯುಧಿಷ್ಠಿರ ಮಹಾರಾಜ್ಗೂ ಧೃತರಾಷ್ಟ್ರ ಏನು ಮಾಡಿಲ್ಲ, ತಿಳಿಸ್ಲಿಲ್ಲ, ಯಾರಿಗೂ ತಿಳಿಸ್ಲಿಲ್ಲ. ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ರು ಅಂದರೆ ಅವರ ಪತ್ನಿ ಗಾಂಧಾರಿ ಜೊತೆ ಅವರ ಮನೆಯನ್ನು ತ್ಯಜಿಸ್ತಾರೆ, ವಿದುರ ಅವ್ರ ಜೊತೆಯಲ್ಲಿ ಹೋಗ್ತಾರೆ. ಈ ಶ್ಲೋಕದಲ್ಲಿ ನಮಗೆ ಪ್ರಭುಪಾದರು ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ ಅಂದರೆ, ಭಕ್ತರದು ಸಂಘ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಒಬ್ಬ ವ್ಯಕ್ತಿಗೆ ಸಂಘದಿಂದನೇ ಪ್ರತಿಯೊಂದನ್ನು ಕಲಿಯೋದು ಅಲ್ವಾ. 2 ಥರ ಸಂಘ ಇದೆ. ಒಂದು ನಮ್ಮನ್ನು ಉನ್ನತ ಸ್ಥಿತಿಗೆ ಮೇಲ್ಗಡೆಗೆ ಕರ್ಕೊಂಡು ಹೋಗುವಂಥ ಸಂಘ, ಇನ್ನೊಂದು
ನಮ್ಮನ್ನು ಕೆಳಗಡೆಗೆ ಕರ್ಕೊಂಡೋಗೋ ಸಂಘ. 2 ಥರ ಸಂಘ ಇದೆ. ಸೊ ಈ ಸಂಘದಿಂದ ಯಾವ ಸಂಘವನ್ನು ನಾವು ತಗೋಬೇಕು, ಸಂಘದಿಂದ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ಇರಬೇಕು. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 22ನೇ ಅಧ್ಯಾಯ 54ನೇ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭು ಏನು ಹೇಳ್ತಾ ಇದ್ದಾರೆ? ಸಾಧು ಸಂಘ ಸರ್ವಶಾಸ್ತ್ರಕಾಯ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ. ಸಂಘ ಎಷ್ಟು ಮುಖ್ಯ ಆಗಿರೋದು. ಒಬ್ಬ ಭಕ್ತರದ್ದು ಸಂಘ, ಶ್ರೇಷ್ಠ ಭಕ್ತರದ್ದು ಸಂಘ, ಸಾಧುಗಳ ಸಂಘ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಮಹತ್ವ ಆಗಿದೆ, ಅವರ ಜೀವನವನ್ನು ಹೇಗೆ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನು ಚೈತನ್ಯ ಮಹಾಪ್ರಭು ನಮಗಿಲ್ಲಿ ತಿಳುವಳಿಕೆ ಕೊಡ್ತಾರೆ. ಲವ ಮಾತ್ರ ಸಾಧು ಸಂಘ, ಸ್ವಲ್ಪ ಸಾಧು ಸಂಘ ಸಿಕ್ಕಿದ್ರು ಸಾಕು ಆ ವ್ಯಕ್ತಿದು ಜೀವನನೇ ಏನಾಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು 2 ರೀತಿ ಸಂಘದ ಬಗ್ಗೆ ತಿಳುವಳಿಕೆಯನ್ನು ಪಡಿ. ಒಂದು ನಮ್ಮನ್ನು ಉನ್ನತವಾಗಿರುವಂತಹ ಹಾದಿಗೆ ಕರ್ಕೊಂಡು ಹೋಗೋದು, ಇನ್ನೊಂದೇನು ನಮ್ಮನ್ನು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗುವಂಥದ್ದು ಅಲ್ವಾ. 2 ರೀತಿ ಇದೆ. ಸೊ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗೋದು ಅಂದರೆ ಯಾರ್ಯಾರ್ದು ಉದಾಹರಣೆ ತಗೋಬೋದು ನಾವು? ದುರ್ಯೋಧನ ಅಲ್ವಾ. ಯಾರ್ದು ಸಂಘ ಮಾಡಿದ್ರು? ಶಕುನಿದು ಸಂಘ ಮಾಡಿದ್ರು. ಅವರು ಶಕುನಿದು ಸಂಘ ಮಾಡಿ ಅವ್ರಿಗೆ ಯಾವ ರೀತಿ ಆಗಿತ್ತು ಅಂದರೆ, ಎದುರುಗಡೆ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದಾರೆ, ಅರ್ಜುನ, ಪಾಂಡವರೆಲ್ಲರೂ, ಅವ್ರಿಗೆಲ್ಲರಿಗೂ ತಿಳುವಳಿಕೆ ಇದೆ ಇವರು ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ. ಆದರೆ ದುರ್ಯೋಧನನಿಗೆ ಅರ್ಥ ಆಗ್ತಾ ಇಲ್ಲ. ಎದುರುಗಡೆ ಭಗವಂತ ಇದ್ರೂ ಅವ್ರಿಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಲ್ವಾ. ಅದೇ ಪ್ರಕಾರ ಭರತ ಮಹಾರಾಜ್ ಏನು ಮಾಡಿದ್ರು? 5ನೇ ಸ್ಕಂದದಲ್ಲಿ ವರ್ಣನೆ ಇದೆ. ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರದ್ದು ಇಡೀ ಪೃಥ್ವಿಗೆ ರಾಜ ಆಗಿದ್ರು. ಅವರು ಇಡೀ ಪೃಥ್ವಿಗೆ ರಾಜ ಆಗಿರೋರು ಅವರೆಲ್ಲವನ್ನ ತ್ಯಜಿಸ್ತಾರೆ. ನಾನು ಇಷ್ಟು ವರ್ಷ ರಾಜ್ಯಭಾರ ಮಾಡಿದ್ದೀನಿ, ಸಾಕು, ನಾನೇನು ಮಾಡಬೇಕು, ಇನ್ನು ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಅವರು ಹೋಗ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಸಾಧನೆ ಮಾಡೋದಕ್ಕೋಸ್ಕರ ನದಿ ತೀರದಲ್ಲಿ ಅವರು ಸಣ್ಣದೊಂದು ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ಅವ್ರು ಏನು ಮಾಡ್ತಿರ್ತಾರೆ? ಬೆಳಗಿನ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾ ಇರ್ತಾರೆ, ಯಜ್ಞ ಮಾಡ್ತಾರೆ, ಬೆಳಗ್ಗೆ ಸಂಜೆ ಸಂಧ್ಯಾ ವಂದನೆಗಳನ್ನು ಮಾಡ್ತಾ ಇರ್ತಾರೆ, ಯಜ್ಞ ಹವನ ಹೋಮಗಳನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಮಾಡ್ತಾ ಅವರು ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಏನಾಯಿತು? ಒಂದು ಸಣ್ಣದು ಜಿಂಕೆ ಮರಿ ಸಂಘವನ್ನು ತಗೊಂಡ್ರು. ಜಿಂಕೆ ಮರಿದು ಸಂಘ ತಗೊಂಡು ಅವ್ರದ್ದು ಎಲ್ಲವ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಿರ್ತಾರೆ ಅಂದರೆ ಯಾವುದನ್ನು ಮಿಸ್ ಮಾಡಲ್ಲ. ಆದರೆ ಯಾವಾಗ ಜಿಂಕೆ ಮರಿನ ಅವರು ಪಾಲನೆ ಮಾಡೋಕ್ಕೆ ಶುರು ಮಾಡ್ತಾರಲ್ವಾ, ಆವಾಗ ಅವ್ರದ್ದು ಯೋಚನೆ ಎಲ್ಲ ಎಲ್ಲಿ ಬರುತ್ತೆ ಅಂದರೆ ಜಿಂಕೆ ಮರಿ ಮೇಲೆ ಬರುತ್ತೆ. ಇಲ್ಲಿ ಯಾಗ ಯಜ್ಞ ಮಾಡ್ತಾ ಇದ್ರು, ಅವ್ರದ್ದು ಮೈಂಡ್ ಎಲ್ಲಿ ಯೋಚನೆ ಮಾಡ್ತಾ ಇರುತ್ತೆ? ಅಯ್ಯೋ ಅದು ಚಿಕ್ಕ ಮರಿ ಎಲ್ಲೋಯ್ತು, ಅದು ಕಾಣಲಿಲ್ಲ ಅಂದರೆ ಹುಡುಕ್ತಾ ಇರ್ತಾರೆ. ಅಯ್ಯೋ ಜಿಂಕೆ ಮರಿ ಚಿಕ್ಕದದು ಎಲ್ಲೊಲ್ಟೋಯ್ತು, ಇವು ಕಾಡಲ್ಲಿ ಹೋಯ್ತಾ, ಯಾವುದಾದ್ರೂ ಪ್ರಾಣಿಗಳು ಅದನ್ನು ತಿನ್ಬಿಡ್ತಾ, ಏನು ಮಾಡ್ತಾ ಇದೆ, ಎಲ್ಲೂ ಓಡಾಡ್ತಾ ಇದೆ. ಸಂಧ್ಯಾ ವಂದನೆ ಮಾಡ್ತಾ ಇರ್ತಾರೆ. ಸಂಧ್ಯಾ ವಂದನೆ ಮಾಡ್ತಾ ಇದ್ರು, ಅವ್ರದ್ದು ವಿಚಾರ ಏನು? ಅದು ಏನು ಮಾಡ್ತದೆ, ಎಲ್ಲೋಗಿದೆ, ಅದು ಮಲಗಿದೆಯಾ, ಅದು ಊಟ ಮಾಡ್ತಾ, ಅದು ತಿಂತಾ, ಈ ರೀತಿಯೇ ಅದನ್ನು ಪಾಲನೆ ಮಾಡ್ತಾ ಅದರದ್ದು ವಿಚಾರ ಮಾಡ್ತಾ ಜಿಂಕೆ ಮರಿದು ಸಂಘದಿಂದ ಕೊನೆಯಲ್ಲಿ ಅವರು ದೇಹ ಬಿಡುವಾಗ ಏನು ಯೋಚನೆ ಬಂತು? ಜಿಂಕೆ ಮರಿದೇ ಯೋಚನೆ ಬಂತು. ಅಯ್ಯೋ ನಾನು ದೇಹ ಬಿಟ್ಬಿಟ್ರೆ ಆ ಜಿಂಕೆ ಮರಿನ ಯಾರು ನೋಡ್ಕೋತಾರೆ? ಇಷ್ಟು ದಿನ ನಾನು ನೋಡ್ಕೋತಾ ಇದ್ದೆ, ಮುಂದೆ ಯಾರು ನೋಡ್ಕೋತಾರೆ ಅಂತ ಯೋಚನೆ ಮಾಡಿದ್ರು. ಮುಂದೆ ಏನಾಯಿತು? ಅವ್ರಿಗೆ ಜಿಂಕೆದು ದೇಹನೇ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಸಂಘ ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ. ಯಾವ ಸಂಘವನ್ನು ತಗೋಬೇಕು, ಯಾರ ಸಂಘವನ್ನು ತಗೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ವಿಚಾರ ಮಾಡಿ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆ 4ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಭಗವಂತ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಿಯಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅಂದರೆ ಏನು? ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಅಥವಾ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಅವರು
ಸತ್ಯವನ್ನು ಕಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ನಿನಗೇನು ಮಾಡ್ಬೋದು? ಜ್ಞಾನೋಪದೇಶ ಮಾಡು. ಅದಕ್ಕೋಸ್ಕರ ನೀನೇನು ಮಾಡು, ಇಮಿಡಿಯೇಟ್ ಗುರುಗಳ ಹತ್ರ ಹೋಗು ಅಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದ್ ಬರಿತಾ ಇದ್ದಾರೆ, ಗುರು ಹತ್ರ ಹೋಗು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆದರೆ ಆ ಗುರು ಹೇಗಿರಬೇಕು? ನಾವು ಗುರುವನ್ನು ಆರಿಸ್ಕೋಬೇಕಾದ್ರೆ ಅವರು ಪರಂಪರೆಯಲ್ಲಿ ಬಂದಿದ್ದಾರ? ಶಾಸ್ತ್ರಗಳಲ್ಲಿ ಹೇಳಿರೋದನ್ನು ಕರೆಕ್ಟಾಗಿ ಅವರು ಫಾಲೋ ಮಾಡ್ತಾ ಇದ್ದಾರಾ? ಅವ್ರದ್ದು ಆಚಾರ ವಿಚಾರ ಎಲ್ಲನೂ ಕರೆಕ್ಟಾಗಿದೆಯಾ? ಶಾಸ್ತ್ರದಲ್ಲಿ ತಿಳುವಳಿಕೆ ಕೊಟ್ಟಿರೋ ಥರನೇ ಅವರ ಜೀವನವನ್ನು ನಡೆಸ್ತಾ ಇದ್ದಾರಾ? ಇದನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ ಪ್ರಭುಪಾದ್ ನಮಗೆ ಭಾವಾರ್ಥದಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಹೇಳೋದೊಂದು ಮಾಡೋದೊಂದು ಆದಾಗ ಏನಾಗುತ್ತೆ ಅಂದರೆ, ನಾವು ಹೇಳೋ ಅಂತಹ ಮಾತಿನಲ್ಲಿ ಸತ್ವ ಇರಲ್ಲ, ಯಾರು ಕೇಳೋದು ಇಲ್ಲ. ಅದರಿಂದ ಅವ್ರದ್ದು ಉದ್ಧಾರ ಆಗಲ್ಲ, ಕೇಳೋರ್ದು ಉದ್ಧಾರ ಆಗಲ್ಲ. ಯಾರು ಆಚರಣೆ ಮಾಡ್ತಾ ಇದ್ದಾರೋ, ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದನ್ನು ಆಚರಣೆ ಮಾಡ್ತಾ ಇದ್ದಾರೋ ಅವರು ಹೇಳಿದಾಗ ಅದೇನಾಗುತ್ತೆ? ಫಲ ಇರುತ್ತೆ, ಅದರಲ್ಲಿ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರ ಪಡೆದಿರೋ ವ್ಯಕ್ತಿ ಅವರು ಸತ್ಯವನ್ನು ಕಂಡಿರ್ತಾರೆ. ಅಂತಹ ಗುರುಗಳ ಹತ್ರ ಹೋಗು, ಅವ್ರ ಹತ್ರ ನೀನೇನು ಮಾಡು? ವಿನಮ್ರವಾಗಿ ಅವ್ರಿಗೆ ಸೇವೆ ಮಾಡು, ನಮ್ರತೆಯಿಂದ ಸೇವೆ ಮಾಡು, ಅವ್ರನ್ನ ವಿನಮ್ರವಾಗಿ ಪ್ರಶ್ನೆ ಮಾಡು. ಆವಾಗ ನೀನು ಸಹ ಏನು ಮಾಡ್ಬೋದು? ಜ್ಞಾನವನ್ನು ಪಡ್ಕೋಬೋದು. ಅದಕ್ಕೆ ಸಂಘ ನಾವು ತಗೋತೀವಲ್ಲ, ಯಾರ ಸಂಘ ತಗೋಬೇಕು ಅನ್ನೋದು ಬಹಳ ಮುಖ್ಯ. ನಾವು ಯಾರು ಸಂಘ ತಗೋತೀವೋ ಅದೇ ಪ್ರಕಾರ ನಮ್ಮದು ಜೀವನವನ್ನು ನಾವು ರೂಪಿಸ್ಕೋತೀವಿ. ನಮ್ಮದು ಜ್ಞಾನ ಅದೇ ಥರನೇ. ನಾವು ಕೆಳಗೆ ಬರುವಂತಹ 2 ಸಂಘವನ್ನು ನೋಡಿದ್ವಿ. ಅದೇ ಥರ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಸಾಧುಗಳ ಸಂಘವನ್ನು ತಗೊಂಡು ಹೇಗೆ ಮೇಲ್ ಬಂದರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ, ಬೇಕಾದಷ್ಟು ಲೀಲೆಗಳನ್ನು ನಾವು ಶ್ರೀಮದ್ ಭಾಗವತಮಲ್ಲಿ ತಿಳುವಳಿಕೆ ಪಡಿಬೋದು. ಹೇಳ್ಬೋದಾ ಯಾರಾದರೂ? ಅಲ್ವಾ? ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ನಾರದ ಮಹರ್ಷಿಗಳು, ನೃಗಾರಿ, ಅಂಬರೀಷ್ ಮಹಾರಾಜ್, ಇವರೆಲ್ಲ ಏನು ಮಾಡಿದ್ರು? ಸಾಧುಗಳ ಸಂಘವನ್ನು ತಗೊಂಡು ತಿಳುವಳಿಕೆ, ಆತ್ಮ ಸಾಕ್ಷಾತ್ಕಾರ, ಅವರ ಜೀವನವನ್ನು ಉದ್ಧಾರ ಮಾಡಿಕೊಂಡ್ರು ಅಲ್ವಾ? ಪ್ರಹ್ಲಾದ್ ಮಹಾರಾಜು ಅವರೇನಾಯಿತು? ಗರ್ಭದಲ್ಲೇ ಅವರು ನಾರದ ಮಹರ್ಷಿಗಳ ಸಂಘವನ್ನು ತಗೊಂಡ್ರು. ಅವರು ಅಲ್ಲೇನೆ ನಾರದ ಮಹರ್ಷಿಗಳಿಂದ ಉಪದೇಶವನ್ನು ಪಡೆದ್ರು. ಅವರ ಸಂಘ ತಗೊಂಡಿದ್ರಿಂದ ಅವರ ತಂದೆ ಹಿರಣ್ಯಕಶಿಪು ಹೇಗಿದ್ರು? ಅವರು ಎಲ್ಲ ದೇವತೆಗಳನ್ನು ಕಂಟ್ರೋಲ್ ಮಾಡೋವಂಥ ಕೆಪಾಸಿಟಿ ಇತ್ತು ಹಿರಣ್ಯಕಶಿಪಿಗೆ. ದೇವತೆಗಳು ಯಾವಾಗ ಬಾ ಅಂದರೆ ಅವ್ರು ಅವಾಗ ಬರಬೇಕು, ಯಾವಾಗ ಏನು ಆರ್ಡ್ರ್ ಮಾಡಿದ್ರೆ ಹಿರಣ್ಯಕಶಿಪು ಆ ಥರ ಮಾಡಬೇಕು. ಅಷ್ಟು ಸಾಮರ್ಥ್ಯ ಇತ್ತು, ಅಷ್ಟು ಶಕ್ತಿವಂತ ಆಗಿದ್ದ. ಆದರೂ ಪ್ರಹ್ಲಾದ್ ಮಹಾರಾಜ್ ಏನು ಮಾಡಿದ್ರು? ಹಿರಣ್ಯಕಶಿಪುವಿನ ಮಾತನ್ನು ಕೇಳಲಿಲ್ಲ. ಹಿರಣ್ಯಕಶಿಪಿಗೆ ಅವ್ರು ಬೋಧನೆ ಮಾಡ್ತಾ ಇದ್ದಾರೆ, ನೀನೇನು ಮಾಡು, ನಿನ್ನ ಒಳಗಡೆ ಇರೋಂತಹ ಎಲ್ಲ ಶತ್ರುಗಳನ್ನು, ನೀನು ಬೇರೆ ಎಲ್ಲ ಶತ್ರುಗಳನ್ನು ಜಯಿಸಿದ್ಯಾ, ನಿನ್ನ ಒಳಗಡೆ ಇರೋವಂಥ ಶತ್ರುಗಳನ್ನು ನೀನು ಜಯಿಸಿಲ್ಲ, ಮೊದಲು ನೀನು ಅವ್ರನ್ನ ಜಯಿಸು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋರು ದೇವೋತ್ತಮ ಪರಮಪುರುಷ ಒಬ್ಬರೇ, ನಾರಾಯಣ ಒಬ್ಬರೇ. ಇದು ಹೇಗೆ ಸಾಧ್ಯ ಆಯಿತು? ನಾರದ ಮಹರ್ಷಿಗಳ ಸಂಘದಿಂದ ಪ್ರಹ್ಲಾದ್ ಮಹಾರಾಜ್. ಅದೇ ರೀತಿ ಧ್ರುವ ಮಹಾರಾಜು ಅವ್ರು ಹೋದ್ರು ಕಾಡಿಗೆ. ಅವ್ರ ತಾಯಿ ಹೇಳಿದ್ರು, ನೋಡಪ್ಪ ನಿನಗೆ ರಾಜ್ಯ ಬೇಕಾ, ನೀನು ತಂದೆದು ಸಿಂಹಾಸನ ತಂದೆ ಜೊತೆ ಇರಬೇಕಾ, ನೀನೇನು ಮಾಡು, ಕಾಡಿಗೆ ಹೋಗು, ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಭಗವಂತ ಒಬ್ಬರೇ. ಹಾಗಾಗಿ ನೀನು ಕಾಡಿಗೆ ಹೋಗಿ ಅಲ್ಲಿ ಸಾಧನೆ ಮಾಡು ಅಂತ ಹೇಳಿದ್ರು. ಕಾಡಿಗೆ ಹೋಗ್ತಿದ್ದಾರೆ, ಆದರೆ ಗೊತ್ತಿಲ್ಲ ಏನು ಮಾಡಬೇಕಂತ. ಯಾರು ಸಿಕ್ಕಿದ್ರು? ನಾರದ ಮಹರ್ಷಿ. ಸೊ ಅವರು ಹೇಳಿದ್ರು, ನೀ ಏನು ಮಾಡ್ತೀಯಪ್ಪ? ಭಗವಂತಂದು ನಾಮಸ್ಮರಣೆ ಮಾಡು, ಭಗವಂತಂದು ಪ್ರಾಪ್ತಿಗೋಸ್ಕರ ನೀನೇನು ಮಾಡು, ಓಂ ನಮೋ ನಾರಾಯಣ ಅನ್ನೋ ಮಂತ್ರವನ್ನು ಜಪ ಮಾಡು. ನಾರದ ಮಹರ್ಷಿಗಳದ್ದು ಸಂಘ ಸಿಕ್ತು. ಧ್ರುವ ಮಹಾರಾಜ್ ಏನು ಮಾಡಿದ್ರು? ಅವರು ತಪಸ್ಸನ್ನು ಆಚರಣೆ ಮಾಡಿದ್ರು, ಭಗವಂತ ಅವರಿಗೆ ಕಂಡ್ರು. ಆಮೇಲೆ ಏನಾಯಿತು? ಭಗವಂತನ ನೋಡಿದ ತಕ್ಷಣ ಅವರು ವಿಚಾರ ಮಾಡ್ತಿದ್ದಾರೆ, ನಾನು ಎಂಥ ಭೌತಿಕ ವಿಚಾರಕ್ಕೋಸ್ಕರ, ಕೇವಲ ಹಣ ಬೇಕು, ಆಸ್ಥಾನ ಬೇಕು, ರಾಜ್ಯ ಬೇಕು, ಸ್ಥಾನ ಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾನೇನು ಮಾಡಿದೆ, ಇಷ್ಟೆಲ್ಲ ನಾನು ಸಾಧನೆ ಮಾಡೋದನ್ನ ಅಂತ ಹೇಳಿ ಅವರು ದುಃಖ ಪಡ್ತಾ ಇದ್ದಾರೆ. ಭಗವಂತನ ಕೇಳ್ಕೊತಾ ಇದ್ದಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈ ಥರ ವಿಚಾರಕ್ಕೋಸ್ಕರ ಬಂದು ತಪಸ್ಸನ್ನು ಮಾಡಿದೆ. ನಾರದ ಮಹರ್ಷಿಗಳ ಸಂಘದಿಂದ ಧ್ರುವ ಮಹಾರಾಜರದ್ದು ಏನಾಯಿತು? ಉದ್ಧಾರ. ಅದೇ ಪ್ರಕಾರ ನೃಗಾರಿ ಏನು ಮಾಡ್ತಾಯಿದ್ರು? ಅವ್ರದ್ದೇನು ವಿಚಾರ ಏನು? ಅವ್ರದ್ದು ಕೆಲಸ ಏನು?
ಬೇಟೆ ಆಡ್ತಿದ್ರಲ್ವ, ಎಲ್ಲ ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು, ಸಾಯಿಸ್ತಾ ಇದ್ರು, ಪೂರ್ತಿನ ಸಾಯಿಸ್ತಾ ಇರಲಿಲ್ಲ. ಅರ್ಧಂಬರ್ಧ ಜೀವ ತೆಗೆದು ಬಿಟ್ಬಿಡ್ತಾ ಇದ್ರು. ನಾರದ ಮಹರ್ಷಿಗಳು ಬಂದು ಕೇಳ್ತಿದ್ದಾರೆ, ನೃಗಾರಿನ ಯಾಕಪ್ಪ ಈ ಥರ ಮಾಡ್ತಾ ಇದೆಯಾ? ಇಲ್ಲ ಇಲ್ಲ, ಪೂರ್ತಿ ಸತ್ತೋದ್ರೆ ಏನು ಚೆನ್ನಾಗಿರುತ್ತೆ, ಅದು ಅರ್ಧಂಬರ್ಧ ಇದಾದಾಗ ಅದು ನರಳಿ ಸಾಯುತ್ತಲ್ಲ, ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೃಗಾರಿಗೆ ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಾರೆ, ಸಂಘ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ಹೀಗೆ ಅವರು ಸಂಘ ಆದಮೇಲೆ ನೃಗಾರಿ ಎಲ್ಲ ಬಿಟ್ಬಿಡ್ತಾರೆ. ಇಲ್ಲ ಇಲ್ಲ, ಬೇಟೆ ಆಡೋದು ತಪ್ಪು, ಇದೆಲ್ಲ ತಿಳುವಳಿಕೆ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಹೋಗಿ ಒಂದು ಕಡೆ ಒಂದು ಸಣ್ಣದು ಕುಟೀರ ತೊಗೊಂಡು ಅವರು ಸಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಸಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಊರಿನ ಜನ ಎಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ, ಯಾರೋ ಋಷಿಗಳು ಬಂದಿದ್ದಾರೆ, ತಪಸ್ಸೆ ಮಾಡ್ತಿದ್ದಾರೆ, ನಾವೇನು ಮಾಡೋಣ, ಅವ್ರ ದರ್ಶನ ಪಡೆಯೋಕ್ಕೆ ಹೋಗೋಣ. ದರ್ಶನ ಪಡೆಯೋಕ್ಕೆ ಬರ್ತಾ ಇದ್ದಾರೆ, ಸುಮ್ಮನೆ ಬರ್ತಾರಾ? ಏನು ಮಾಡ್ತಾರೆ, ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ತೊಗೊಂಡೋಗಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನೃಗಾರಿ ಯೋಚನೆ ಮಾಡ್ತಾ ಇದ್ದಾರೆ, ಭಗವಂತಂದು ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಇಲ್ಲೇ ಬರ್ತಾ ಇದೆ, ಎಲ್ಲ ಹಾಗೆ ನಡೀತಾ ಇದೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ಅವರ ಜೀವನವನ್ನು ಸಾರ್ಥಕ ಮಾಡಿ. ಯಾವಾಗ ನಾರದ ಮಹರ್ಷಿ ಮತ್ತೆ ವಾಪಸ್ ಬರ್ತಾರೆ, ಅವರು ನಾರದ ಮಹರ್ಷಿಗೆ ಹೋಗಿ ಪ್ರಣಾಮ ಮಾಡ್ತಾ ಇದ್ದಾರೆ. ನಿಮ್ಮಿಂದ ನಮ್ಮದು ಜೀವನ ಉದ್ಧಾರ. ಹೋಗ್ಬೇಕಾದ್ರೆ ದಾರಿನಲ್ಲಿ ಸಣ್ಣ ಸಣ್ಣ ಇರುವೆಗಳು, ಹುಳಗಳು ಎಲ್ಲ ಕಾಣಿಸ್ತಾ ಇದೆ. ಎಲ್ಲಿ ಅದ್ರ ಮೇಲೆ ಕಾಲಿಟ್ರೆ ಅದು ಸತ್ತೋಗುತ್ತೋ ಅಂತ ಹೇಳಿ ಜಾಗ ಮಾಡ್ಕೊಂಡು ಹೋಗಿ ಏನು ಮಾಡ್ತಾ ಇದ್ದಾರೆ, ನಾರದ ಮಹರ್ಷಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಏನಾಯಿತು, ನಾರದ ಮಹರ್ಷಿಗಳು ಸಂಘದಿಂದ ನೃಗಾರಿದ್ದು ಜೀವನನೇ ಬದಲಾವಣೆ ಆಯಿತು. ಅದೇ ಪ್ರಕಾರ ಬೇಕಾದಷ್ಟು ನಾವು ಶಾಸ್ತ್ರದಲ್ಲಿ ನೋಡ್ಬೋದು. ವಾಲ್ಮೀಕಿ ಅವರು ಏನು ಮಾಡ್ತಾಯಿದ್ರು, ಅವರು ಬೇಟೆಯಾಡಿನೇ ಜೀವನ ಮಾಡ್ತಾಯಿದ್ರು. ಅವರಿಗೂ ಸಹ ನಾರದ ಮಹರ್ಷಿಗಳ ಕೃಪೆಯಿಂದ ಅವರು ರಾಮಾಯಣವನ್ನೇ ರಚನೆ ಮಾಡಿದ್ರು. ಅಷ್ಟೇ ಯಾಕೆ, ಪರೀಕ್ಷಿತ್ ಮಹಾರಾಜ್, ನಾವು ಏನು ಭಾಗವತಂನ ಕೇಳ್ತಾ ಇದ್ದೀವಿ, ಪರೀಕ್ಷಿತ್ ಮಹಾರಾಜು ಅವರಿಗೆ ಏನಾಯಿತು, 7 ದಿನದಲ್ಲಿ ಸಾವು ಬರುತ್ತೆ ಅಂತ ತಿಳುವಳಿಕೆ ಬಂತು. ಯಾರು ಸಂಘ ತಗೊಂಡ್ರು? ಶುಕದೇವ ಗೋಸ್ವಾಮಿಗಳ ಸಂಘ ತಗೊಂಡ್ರು. ಶುಕದೇವ ಗೋಸ್ವಾಮಿಗಳು ಅವರಿಗೆ 7 ದಿನ ಏನು ಮಾಡಿದ್ರು, ಭಗವಂತನ ಲೀಲೆಗಳನ್ನು. ಆಮೇಲೆ ಅವರಿಗೆ ವಾಸುಕಿ ಬಂತು, ಕಚ್ಚಿತು, ಅವ್ರು ಏನು ಮಾಡಿದ್ರು, ಭಗವಂತನ ಧಾಮಕ್ಕೆ. ಸೊ ಹೀಗೆ ಸಂಘ ಒಬ್ಬ ವ್ಯಕ್ತಿದು ಜೀವನದಲ್ಲಿ ಭಕ್ತರ ಸಂಘ, ಸಾಧುಗಳ ಸಂಘ ತುಂಬ ಮಹತ್ವವನ್ನು. ಯಾವಾಗ ಅವ್ರದ್ದು ಸಂಘ ಆಗುತ್ತೋ ಲವ ಮಾತ್ರ ಸಾಧು ಸಂಘ. ನಾರದ ಮಹರ್ಷಿ ಎಲ್ರಿಗೂ ಸ್ವಲ್ಪನೇ ಅಲ್ವಾ, ನಾರದ ಮಹರ್ಷಿನೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರ ಜೀವನದಲ್ಲಿ ಏನಾಯಿತು. ಚಾತುರ್ಮಾಸದಲ್ಲಿ ಅವರೇನಾಗಿದ್ರು, ಹಿಂದಿನ ಜನ್ಮದಲ್ಲಿ ದಾಸಿಪುತ್ರ ಆಗಿದ್ರು. ಚಾತುರ್ಮಾಸದಲ್ಲಿ ಏನಾಯಿತು, ಇದ್ದಂತಹ ಋಷಿಗಳದು ಅವ್ರದ್ದು ಉತ್ತಿಷ್ಟವನ್ನು ಸ್ವಲ್ಪ ತಗೊಂಡ್ರು. ಅದು ತಗೊಂಡಿದ ತಕ್ಷಣ ಅವರಿಗೆ ನಾರದ ಮಹರ್ಷಿಗಳಾದರು. ಹಾಗಾಗಿ ಸಂಘ ತುಂಬಾ ಮಹತ್ವ ಅನ್ನೋದನ್ನು ಇಲ್ಲಿ ಪ್ರಭುಪಾದ ತಿಳುವಳಿಕೆ ಕೊಡ್ತು. ಇಷ್ಟೇ ಅಲ್ದಿರ ಪ್ರಭುಪಾದ ಏನು ಮಾಡ್ತಾ ಇದ್ದಾರೆ, ಭಾವಾರ್ಥದಲ್ಲಿ ಅವರು ಅವ್ರದ್ದೇ ಸ್ವಂತ ವಿಚಾರವನ್ನು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅವರಿಗೆ ಹೇಗೆ ಅವರು ಗುರುಗಳದ್ದು ಸಂಘ ಸಿಕ್ತು. ಅವರು 20-25 ವರ್ಷದ ಯುವಕ ಇರಬೇಕಾದ್ರೆ ಅವರ ಫ್ರೆಂಡ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಗೌಡಿಯ ಮಠಕ್ಕೆ ಭೇಟಿ ಆಗೋದಕ್ಕೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಶ್ರೀಲ ಪ್ರಭುಪಾದರ ಗುರುಗಳು, ಅವರು ಅಲ್ಲಿ ಮಠಕ್ಕೆ ಬಂದಿರ್ತಾರೆ. ಪ್ರಭುಪಾದರಿಗೆ ಹೇಗಿರುತ್ತೆ ಅಂದರೆ, ಅವ್ರದ್ದು ಫ್ಯಾಮಿಲಿ ಫಸ್ಟಿಂದನೂ ಏನಾಗಿದೆ, ಅವರು ಆಧ್ಯಾತ್ಮಿಕವಾಗಿ ಬಂದಿರ್ತಾರೆ. ಅವ್ರ ಮನೆಗೆ ಬೇಕಾದಷ್ಟು ಜನ ಸಾಧುಗಳು ಬರ್ತಾ ಇರ್ತಾರೆ, ಪ್ರತಿದಿನ ಸಾಧುಗಳು ಬರ್ತಾ ಇರ್ತಾರೆ. ಅವರು ಮನೆಯಲ್ಲಿ ಬರ್ತಾರೆ, ಪ್ರಸಾದ ಸ್ವೀಕಾರ ಮಾಡ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಇದನ್ನು ನೋಡ್ತಾನೆ ಇರ್ತಾರೆ ಪ್ರಭುಪಾದರು. ಅವ್ರಿಗೆ ನೋಡಿ ಏನಾಗಿರುತ್ತೆ ಅಂದರೆ, ಯಾವ ಸಾಧುಗಳ ಮೇಲೆ ಏನಿರಲ್ಲ, ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರಲ್ಲ. ಜೊತೆಗೆ ಆ ಸಮಯದಲ್ಲಿ ಏನಿರುತ್ತೆ ಅಂದರೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇರುತ್ತೆ. ಸೊ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇರೋದ್ರಿಂದ ಪ್ರಭುಪಾದರಿಗೆ ಗಾಂಧೀಜಿಯವ್ರದ್ದು ಪ್ರಭಾವ ಇರುತ್ತೆ. ಅವ್ರೂ ಇಲ್ಲ, ನಮ್ಮ ದೇಶ ಸ್ವತಂತ್ರ ಸಿಗಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನೋ ವಿಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ಗೆಳೆಯ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲ ಇಲ್ಲಿ ಮಠಕ್ಕೆ ತುಂಬ ಶ್ರೇಷ್ಠ ಆಗಿರೋ ಸಾಧುಗಳು ಬಂದಿದ್ದಾರೆ, ಒಂದ್ಸಲ ಬಾ, ನೀನು ಒಂದ್ಸಲ ಅವ್ರನ್ನ ಏನು ಮಾಡು, ಭೇಟಿ ಮಾಡು ಅಂತ ಹೇಳಿ. ಆಗ ಪ್ರಭುಪಾದರು ಹೋಗಿ ಅಲ್ಲಿ ಗುರುಗಳಿಗೆ ಪ್ರಣಾಮ ಮಾಡಿ ಕುತ್ಕೋತಾರೆ. ಅವರು ಕುತ್ಕೋತಾರೆ, ಏನು ಮಾತಾಡಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ ಅವರಿಗೆ, ನೀವೆಲ್ಲ ಏನು
ಹುಡುಗರು ಯೌವನಾವಸ್ಥೆಯಲ್ಲಿ ಇರೋರು, ತರುಣರು, ನೀವು ಯಾಕೆ ಚೈತನ್ಯ ಮಹಾಪ್ರಭುಗಳದು ಈ ವಿಚಾರವನ್ನು ಇಡೀ ಪ್ರಪಂಚದಾದ್ಯಂತ ಬೋಧನೆ ಮಾಡಬಾರ್ದು? ಪ್ರಭುಪಾದರು ಒಂದು ಮಾತು ಮಾತಾಡಲ್ಲ. ಅವ್ರನ್ನ ನೋಡಿದ ತಕ್ಷಣ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಈ ತಿಳುವಳಿಕೆ ಕೊಡ್ತಾರೆ. ಸೊ ಆಗ ಪ್ರಭುಪಾದರಿಗೆ ಇನ್ಸ್ಪೈರ್ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳದ್ದು ವಿಚಾರವನ್ನು ಇಷ್ಟು ಗಾಢವಾಗಿ ಇವ್ರೇನು ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಇಷ್ಟು ಗಾಢವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೂ ಪ್ರಭುಪಾದ್ ಪ್ರಶ್ನೆ ಮಾಡ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ, ಇನ್ನೂ ನಮ್ಮ ದೇಶ ಸ್ವತಂತ್ರನೇ ಬಂದಿಲ್ಲ, ಯಾರ ಆಳ್ವಿಕೆನಲ್ಲಿದೆ? ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಸೊ ಈ ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇರುವಾಗ ನಾವು ಹೇಗೆ ನಮ್ಮ ಸನಾತನ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡೋಕ್ಕಾಗತ್ತೆ? ನಾವೇ ದಾಸ್ಯದಲ್ಲಿದ್ದೀವಿ. ಸೊ ದಾಸ್ಯದಲ್ಲಿರೋದ್ರಿಂದ ನಾವು ಈ ನಮ್ಮ ಸನಾತನ ಧರ್ಮದ ಬಗ್ಗೆ ಹೆಂಗೆ ಹೇಳೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ. ಅವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಉತ್ತರ ಕೊಡ್ತಾರೆ. ಏನು ಅಂದರೆ, ಏನು ನಮ್ಮ ಕೃಷ್ಣ ಪ್ರಜ್ಞೆ, ಸನಾತನ ಧರ್ಮ ಇದೆಲ್ಲ ಇದೆಯಲ್ಲ, ಇದು ಯಾವುದೇ ರಾಜಕೀಯಕ್ಕೋ ಯಾರ್ದೋ ಒಬ್ಬರ ಸರ್ಕಾರಕ್ಕೋ ಅಳವಡಿಸಿಲ್ಲ. ಇದು ಸನಾತನ ಆಗಿರೋದು, ಇದು ಶಾಶ್ವತ ಆಗಿರೋದು. ಆದರೆ ಈ ಆಳ್ವಿಕೆಗಳೆಲ್ಲ ಏನಾಗುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಇದು ಶಾಶ್ವತ ಅಲ್ಲ. ಹಿಂದೆ ಬ್ರಿಟಿಷರು ಆಳ್ತಾ ಇದ್ರು, ಮೊಘಲರು ಆಳ್ತಾ ಇದ್ರು. ಈಗ ಏನಾಗಿದೆ, ನಮ್ಮ ದೇಶದಲ್ಲಿ ನಮ್ಮ ಮುಖಂಡರೇ ಆಳ್ತಾ ಇದ್ದಾರೆ. 5 ವರ್ಷಕ್ಕೊಂದ್ಸಲ ಪಂಚವಾರ್ಷಿಕ ಯೋಜನೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಭಗವಂತನ ವಿಚಾರ ಚೇಂಜ್ ಆಗೋದಲ್ಲ, ಅದು ಶಾಶ್ವತ ಆಗಿರೋದು. ಹಾಗಾಗಿ ಶಾಶ್ವತ ಆಗಿರೋದನ್ನು ನೀವೇನು ಮಾಡಿ, ಪ್ರಚಾರ ಮಾಡಿ ಅಂತ ತಿಳುವಳಿಕೆ ಕೊಡ್ತಾರೆ. ಆಗ ಪ್ರಭುಪಾದರು ಏನಾಗ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಅವ್ರು ಬರೀತಾರೆ ಅವ್ರ ಪುಸ್ತಕದಲ್ಲಿ, ಆ ರಾತ್ರಿನೇ ನಾನು ಏನು ಮಾಡಿದೆ ಅಂದರೆ, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಗುರುಗಳಾಗಿ ನಾನು ಸ್ವೀಕಾರ ಮಾಡಿದೆ. ಆಮೇಲೆ ಅವರು ಹೇಳಿದಂಥ ವಿಚಾರನ ನಾನು ಸೀರಿಯಸ್ ಆಗಿ ತಗೊಂಡೆ. ಆಮೇಲೆ ನಾನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲೂ ಅನುವಾದದಲ್ಲಿ ಪ್ರಭುಪಾದ ಅದನ್ನೇ ತಿಳುವಳಿಕೆ ಕೊಡ್ತಾರೆ. ಅಕಸ್ಮಾತಾಗಿ ನನಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಸಂಘ ಸಿಕ್ಕಿಲ್ಲ ಅಂದಿದ್ರೆ ನಾನೇನಾಗ್ತಿದ್ದೆ? ಅವರು ವ್ಯಾಪಾರಿಗಳಾಗಿದ್ದರು, ನಾನು ನನ್ನ ಜೀವನ ಹಾಗೆ ಕಳೆದ್ಬಿಡ್ತಾ ಇದ್ದೆ. ವ್ಯಾಪಾರ ಮಾಡಿಕೊಂಡು ಸಂಸಾರ ಜೀವನ ಅಂದ್ಕೊಂಡು ಹಾಗೆ ಕಳೆದ್ಬಿಡ್ತಾ ಇದ್ದೆ. ಆದರೆ ಒಂದೇ ಒಂದು ಕ್ಷಣ ನನಗೆ ನನ್ನ ಗುರುಗಳ ಸಂಘ ಸಿಕ್ತು. ಅದರಿಂದ ನಾನು ಏನು ಮಾಡಿದೆ, ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೇನೆ ಇಲ್ಲಿ ಧೃತರಾಷ್ಟ್ರನಿಗೆ ಏನಾಗಿದೆ, ವಿದುರರ್ದು ಸಂಘ. ಸೊ ಆ ವಿದುರ ಅವರು ಮೈತ್ರೇಯ ಮುನಿಗಳದ್ದು ಸಂಘ ತಗೊಂಡಿದ್ರು ಯಾತ್ರೆ ಮಾಡಬೇಕಾದ್ರೆ. ಅವರಿಂದ ಎಲ್ಲ ವಿಚಾರಗಳನ್ನು ತಿಳುವಳಿಕೆ ಪಡ್ಕೊಂಡಿದ್ರು. ಮತ್ತೆ ಇಲ್ಲಿ ಬಂದು ಧೃತರಾಷ್ಟ್ರನಿಗೆ ಸಂಘವನ್ನು ಕೊಡ್ತಾ ಇದ್ದಾರೆ, ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಧೃತರಾಷ್ಟ್ರ ಏನು ಮಾಡಿದ್ರು, ಅವರು ಅವರ ಎಲ್ಲ ಆಸ್ಥಾನವನ್ನು ಪ್ರತಿಯೊಂದನ್ನು ಅವರು ತ್ಯಜಿಸಿ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಮುಕ್ತಿ ಪದದಲ್ಲಿ ಹೋಗ್ತಾರೆ ಅನ್ನೋದನ್ನ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಕೊನೆಯಲ್ಲಿ ಪ್ರಭುಪಾದು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ, ಈ ಐಹಿಕ ಪ್ರಪಂಚ ಎಷ್ಟು ದೊಡ್ಡ ಮಾಯೆ ಆಗಿದೆ, ಹೇಗೆ ಮಾಯೆಯಿಂದ ತುಂಬಿದೆ. ಇಲ್ಲಿ ಎಲ್ಲ ವಾಸ್ತವ ಅನ್ನೋ ಥರ ಕಾಣುತ್ತೆ, ಎಲ್ಲ ಶಾಶ್ವತ ಅನ್ನೋ ಥರ ಕಾಣುತ್ತೆ, ಆದರೆ ಅದು ಶಾಶ್ವತ ಅಲ್ಲ. ಅದಕ್ಕೆ ಎಕ್ಸಾಂಪಲ್ಲು ಕೊಡ್ತಾ ಇದ್ದಾರೆ ಇಲ್ಲಿ. ಸಮುದ್ರದ್ದು ಅಲೆಗಳು ಬರ್ತಾ ಇರುತ್ತೆ, ನೊರೆ ಬರ್ತಾ ಇರುತ್ತೆ. ಅದು ನಮಗೆ ನೋಡೋಕ್ಕೆ ಅಲ್ಲೇ ಇರುತ್ತೇನೋ, ಅಲ್ಲೇ ಶಾಶ್ವತವಾಗಿರುತ್ತೇನೋ ಅಂತ ಕಾಣುತ್ತೆ. ಆದರೆ ಏನಾಗುತ್ತೆ, ಹಾಗೆ ವಾಪಸ್ ಹೋಗ್ಬಿಡುತ್ತೆ. ಅದು ಶಾಶ್ವತ ಅಲ್ಲ. ಆಕಾಶದಲ್ಲಿ ಮೋಡಗಳು ಬರುತ್ತೆ, ಕಪ್ಪು ಕಪ್ಪು ಮೋಡ. ಮಳೆ ಬರೋದಕ್ಕೆ ಮುಂಚೆ ಮೋಡಗಳು ಕಾಣುತ್ತೆ. ಆ ಮೋಡ ಎಲ್ಲ ಹೇಗಿದೆ, ನಮಗೆ ನೋಡೋದಕ್ಕೆ ಕಾಣಿಸ್ತಾ ಇದೆ, ಅದು ವಾಸ್ತವ ಆಗಿದೆ. ಆದರೆ ಶಾಶ್ವತವಾಗಿ ಅಲ್ಲೇ ಇರುತ್ತಾ? ಇಲ್ಲ. ಮಳೆ ಬಂದಿದ ತಕ್ಷಣ ಮೋಡ ಏನಾಗುತ್ತೆ, ಹೋಗ್ಬಿಡುತ್ತೆ, ಖಾಲಿ ಆಗಿಬಿಡುತ್ತೆ. ಆಮೇಲೆ ಏನಿರುತ್ತೆ, ಬರೀ ಆಕಾಶ ಅಷ್ಟೇ ಇರುತ್ತೆ. ಇದು ಭೌತಿಕ ಪ್ರಪಂಚ, ಇದು ಮಾಯೆ. ಸೊ ಈ ಮಾಯೆಯಿಂದ ಒಬ್ಬ ವ್ಯಕ್ತಿ ಬಿಡುಗಡೆ ಪಡಿಬೇಕು ಅಂದರೆ ಅವನು ಯಾರ್ದು ಸಂಘ ತಗೋಬೇಕು, ಶುದ್ಧ ಭಕ್ತರದು ಸಂಘವನ್ನು ತಗೋಬೇಕು. ಆವಾಗ ಮಾತ್ರನೇ ಒಬ್ಬ ವ್ಯಕ್ತಿ ಈ ಭೌತಿಕ ಪ್ರಪಂಚದ ಮಾಯೆಯಿಂದ ಬಿಡುಗಡೆ ಹೊಂದಿ ಅವನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾರೆ. ಇಷ್ಟು ವಿಚಾರ 28ನೇ ಶ್ಲೋಕ 29ನೇ ಶ್ಲೋಕ ಶ್ರೀಮದ್ ಭಾಗವತಂ 13ನೇ ಅಧ್ಯಾಯ 1ನೇ ಸ್ಕಂದ 13ನೇ ಅಧ್ಯಾಯ 28, 29ನೇ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆ ಸಿಗ್ತದೆ. ವಿದುರ ಅವರು ಬಂದಮೇಲೆ, ಆಸ್ಥಾನಕ್ಕೆ ಬಂದಮೇಲೆ, ಯುಧಿಷ್ಠಿರನ ಆಸ್ಥಾನಕ್ಕೆ ಬಂದಮೇಲೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ ಇದ್ದಾರೆ.
ಕಾಲದ್ದು ಎಷ್ಟು ಮಹತ್ವ ಇದೆ, ನೀನು ಎಷ್ಟು ವ್ಯರ್ಥ ಮಾಡಿದ್ಯಾ ನಿನ್ನ ಜೀವನವನ್ನು, ನೀನು ಉಳಿದಿರೋ ಜೀವನವನ್ನು ಏನು ಮಾಡು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊ. ಹಾಗಾಗಿ ನೀನೆಲ್ಲವನ್ನ ತ್ಯಜಿಸಿ ಈಗಲೇ ಉತ್ತರ ದಿಕ್ಕಿಗೆ ಹೋಗು, ನೀನು ಮುಕ್ತಿ ಪಥದಲ್ಲಿ ನಡಿ ಅಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. 29ನೇ ಶ್ಲೋಕದಲ್ಲಿ ಅದೇ ರೀತಿ ಧೃತರಾಷ್ಟ್ರ ಇಮ್ಮಿಡಿಯೇಟ್ ಅವ್ರೇನು ಮಾಡ್ತಾ ಇದ್ದಾರೆ, ಅವರ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಅವರ ಜ್ಞಾನವನ್ನು ಪಡ್ಕೊಂಡು ದೃಢ ಮನಸ್ಸಿನಿಂದ ಎಲ್ಲವನ್ನ ಅವರು ಕತ್ತರಿಸಿ ಅವರು ಮುಕ್ತಿ ಪದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಸಾಧುಗಳದ್ದು ಸಂಘ ಎಷ್ಟು ಮಹತ್ವ ಅನ್ನೋದನ್ನು ನಮಗೆ ಪ್ರಭುಪಾದ ತಿಳುವಳಿಕೆ ಕೊಡ್ತಾರೆ. ಸೊ ಇದಿಷ್ಟು ವಿಚಾರ 2 ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಯಾರಿಗಾದರೂ ಏನಾದರೂ ವಿಚಾರ ಅರ್ಥ ಆಗಿಲ್ಲ, ಏನಾದರೂ ವಿಚಾರ ಹೇಳಬೇಕು ಅನ್ನೋದಿದ್ರೆ ಹೇಳ್ಬೋದು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನನಗೆ ಗೊತ್ತಿಲ್ಲ, ಹಿರಿಯ ವೈಷ್ಣವರೆಲ್ಲ ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಹರೇ ಕೃಷ್ಣ ಪ್ರಭು. ಸೊ ಧೀರ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಇಲ್ಲಿ ಭಾವಾರ್ಥದಲ್ಲೇ ಪ್ರಭುಪಾದ ಹೇಳ್ತಾ ಇದ್ದಾರೆ, ಯೋಗ ಪದ್ಧತಿಯನ್ನು ದೀರ್ಘಕಾಲ ಅನುಷ್ಠಾನ ಮಾಡಿದ ಬಳಿಕ ಧೀರನಾಗಬಹುದು. ಒಬ್ಬ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಅಂದರೆ ಅವನು ಏನು ಮಾಡಬೇಕು, ಗೃಹವನ್ನು ತ್ಯಾಗ ಮಾಡಿ ಹೋಗಿ ಸಾಧನೆ ಮಾಡಬೇಕು. ಫಸ್ಟು ಸಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಇಲ್ಲ, ಈ ದೇಹ ಶಾಶ್ವತ ಅಲ್ಲ, ಈ ದೇಹ ಏನಾಗುತ್ತೆ, ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ದೇಹಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಏನಿದೆ ಅಲ್ವಾ ವಿಚಾರಗಳು, ದೇಹಕ್ಕೆ ಸಂಬಂಧಪಟ್ಟಂತೆ ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಮಾಜ, ಇದು ಯಾವುದೂ ಸಹ ಶಾಶ್ವತ ಅಲ್ಲ. ಯಾಕೆಂದರೆ ದೇಹನೇ ಶಾಶ್ವತ ಅಲ್ಲ ಅಂದಮೇಲೆ ಇವೆಲ್ಲನೂ ಏನು ಶಾಶ್ವತ ಅಲ್ಲ. ಈ ತಿಳುವಳಿಕೆ ಬರುತ್ತೆ ಯಾವಾಗ, ಸಾಧನೆ ಮಾಡಿದಾಗ, ಯೋಗ ಸಾಧನೆ ಮಾಡಿದಾಗ ಈ ತಿಳುವಳಿಕೆ ಬರುತ್ತೆ. ಆವಾಗ ಆ ವ್ಯಕ್ತಿ ಏನಾಗ್ತಾನೆ, ಧೀರ ಆಗ್ತಾನೆ. ಆದರೆ ಈಗ ನಮಗೆ ಎಲ್ಲೋ ಹೋಗಿ ಕಾಡಲ್ಲಿ ಕೂತ್ಕೊಂಡು ಧ್ಯಾನ ಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನನೂ ಹೇಳ್ತಾರಲ್ವಾ, 6ನೇ ಅಧ್ಯಾಯದಲ್ಲಿ ಭಗವಂತ ಧ್ಯಾನ ಯೋಗ ಹೇಗಿದೆ, ಧ್ಯಾನ ಯೋಗದಿಂದನೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೋದು ಅಂತ ತಿಳುವಳಿಕೆ ಕೊಡ್ತಾರೆ. ಆದರೆ ಅರ್ಜುನ ಹೇಳ್ತಾರೆ, ಖಂಡಿತ ಸಾಧ್ಯ ಇಲ್ಲ, ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಾಳಿ ಬೇಕಾದರೂ ಕಂಟ್ರೋಲ್ ಮಾಡ್ತೀನಿ, ಆದರೆ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಭಕ್ತರದ್ದು ಸಂಘ, ಶಾಸ್ತ್ರಗಳದ್ದು ಸಂಘ, ಗುರುಗಳದು ಆದೇಶ. ಯಾವಾಗ ನಾವು ಈ ಭಕ್ತರದ್ದು ಸಂಘ, ಶಾಸ್ತ್ರಗಳದ್ದು ಸಂಘ ಇದನ್ನೆಲ್ಲ ತಗೊಳ್ತೀವೋ ಆವಾಗ ಏನಾಗುತ್ತೆ, ನಾವು ಸಾಧನೆ ಮಾಡೋಕ್ಕೆ ಭಕ್ತಿ ಸೇವೆಯಲ್ಲಿ ಸಾಧನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆವಾಗ ಒಬ್ಬ ವ್ಯಕ್ತಿಗೆ ಅರ್ಥ ಆಗುತ್ತೆ, ಇಲ್ಲ ಈ ಜೀವನ ಶಾಶ್ವತ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಇದರಿಂದ ನಾವು ಬಿಡುಗಡೆ ಪಡಿಬೇಕು. ಇದಕ್ಕೆ ನಾವು ವಿಚಲಿತ ಆಗಬಾರ್ದು ಅನ್ನೋ. ಮೊದಲಾಗಿದ್ದಿದ್ರೆ ಎಕ್ಸಾಂಪಲ್ಗೆ ನಾವೆಲ್ಲ ಫಸ್ಟ್ ಯಾವ ಥರ ಇದ್ರಿ, ಇವಾಗ ಯಾವ ಥರ. ಮೊದಲಾಗಿದ್ದರೆ ಸಣ್ಣ ಸಣ್ಣ ವಿಚಾರಕ್ಕೂ ವಿಚಲಿತರಾಗ್ತಿದ್ವಾ, ಸಣ್ಣ ಸಣ್ಣ ವಿಚಾರಕ್ಕೂ ಯೋಚನೆ ಮಾಡ್ತಿದ್ವಾ. ಆದರೆ ಯಾವಾಗ ನಾವು ಗುರುಗಳದು ಸಂಘದಲ್ಲಿದ್ದೀವಿ, ಭಕ್ತರ ಸಂಘದಲ್ಲಿದ್ದೀವಿ, ಶಾಸ್ತ್ರದ ವಿಚಾರವನ್ನು ತಿಳುವಳಿಕೆ ಪಡಿತಾ ಇದ್ದೀವಿ, ಈಗ ಏನಾದರೂ ವಿಚಾರ ಬಂದರೆ ವಿಚಲಿತ ಆಗ್ತೀವಿ, ಆದರೆ ಯೋಚನೆ ಮಾಡ್ತೀವ. ಸೊ ಅದನ್ನು ಏನಂತಾರೆ, ಧೀರ ಆಗುವಂತಹ ಸ್ಥಿತಿ. ನನಗೆ ಗೊತ್ತಿರೋದು ಹೇಳಿದ್ದೀನಿ. ಪ್ರಭು ಏನಾದರೂ ಇದಕ್ಕೆ ಎಕ್ಸ್ಟ್ರಾ ವಿಚಾರ? ಇನ್ನೇನಾದರೂ ಪ್ರಶ್ನೆ ಇದೆಯಾ ಯಾರಿಗಾದರೂ? ಇವತ್ತಿನ ವಿಚಾರ ಅರ್ಥ ಆಯ್ತಾ? ಹೇಳ್ಬೋದಾ ಯಾರಾದರೂ ಏನು ವಿಚಾರ ಅರ್ಥ ಮಾಡ್ಕೊಂಡ್ವಿ ಅಂತ? ಹಾಗಾಗಿ ಸಂಘ ತುಂಬ ಮುಖ್ಯ. ಯಾರು ಸಂಘ ಮಾಡಬೇಕು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರ್ಯಾರ್ದೋ ಸಂಘ ಮಾಡಬಾರ್ದು. ಮಾತಾಜಿ ಹೇಳಿ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸೋಣ. ಭಗವದ್ಗೀತಾ ಶ್ರೀಮದ್ ಭಾಗವತಂ ಕೀ ಜೈ. ನನಗೆ ಏನು ಅರ್ಹತೆ ಇಲ್ಲ ಭಾಗವತಂ ಎಲ್ಲ ಹೇಳೋ ಅಷ್ಟು.
ಆದರೆ ಗುರುಗಳ ಕೃಪೆಯಿಂದ, ಹಿರಿಯ ವೈಷ್ಣವರ ಆಶೀರ್ವಾದದಿಂದ ನಾನು ಪ್ರಯತ್ನ ಮಾಡಿದ್ದೀನಿ. ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ.